ಇಲ್ಲಿನ ಶಾಸಕರು ರವಿ ಸುಬ್ರಹ್ಮಣ್ಯ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ? ಅವ್ರು ಕೊಡ್ತಾರೆ, ಅರ್ಧ ಇವ್ರು ತಿಂತಾರೆ. ಕೋಟಿ ಗಂಟೆ ಬಿಲ್ ಆಯ್ತದೆ, ಅರ್ಧ ಹಾಕ್ತಾರೆ, ಅರ್ಧ ಇವ್ರು ಎತ್ಕೋತಾರೆ. ಅವ್ರಿಗೆ ಗೊತ್ತು ಇವ್ ಗುಗ್ಗು ನನ್ ಮಕ್ಳು ನಮಗ್ ಬಿಟ್ರೆ ಯಾರಿಗೂ ಓಟ್ ಹಾಕಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಮಾಡ್ತೀನಿ ಅನ್ಬಿಟ್ಟು ಮಾಡಿಲ್ಲ ಅಂತ ಅಂದೋರ್ ಬಗ್ಗೆ ನಮ್ಗೇನ್ ಇಂಟ್ರೆಸ್ಟ್ ಇಲ್ಲ. ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಅವರು, ಸೊ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಹೇಗೆ? ಅವ್ರು ಕೊಟ್ರೆ ಒಳ್ಳೇದು. ಯಾಕಂದ್ರೆ ಅವರು ಆಲ್ರೆಡಿ ಅವ್ರು ಏನು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಈ ಬಿಜೆಪಿ ಅವ್ರು ಮನ್ಸ್ ಮಾಡಿಲ್ಲ, ನಾಯಿ ಸ್ಟ್ರೀಟ್ ಫುಡ್ ಯಾರು ಕೊಟ್ರೆ ಬಿಜೆಪಿನೇ ಗೆಲ್ಲೋದು. ದೇಶದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ? ಯಾವ ಪಕ್ಷ ಬಂದ್ರು ರಾಜಕೀಯ ಆಡೇ ಆಡ್ತಾರೆ ಅವರು. ಜನಗಳಿಗೆ ತೊಂದರೆ ಆಗದೆ ಇರಲ್ಲ. ಯಾವನ್ ಬಂದ್ರು ತೊಂದ್ರೆನೆ. ಬಿಜೆಪಿ ಅವ್ರ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಜನ ಯಾಕೆ ಓಟ್ ಹಾಕ್ತಿರ್ಲಿಲ್ಲ ಅವ್ರಿಗೆ? ಯಾವನ್ ಬಂದ್ರು ಏನು ಮಾಡಕ್ಕಾಗಲ್ಲ. ಆದ್ರೆ ಬಿಜೆಪಿ ಮೇಲೆ ಅಟ್ಲೀಸ್ಟ್ ಒಂದ್ ರಾಮ ಮಂದಿರನಾರ ಮಾಡಿದಾರೆ, ನೆಕ್ಸ್ಟ್ ಒಂದ್ ಮಾಡ್ತಾರೆ ಭರವಸೆ ಇದೆ. ಎಲ್ಲ ಗೌರ್ಮೆಂಟ್ ದುಡ್ಡು ತಿನ್ಕೊಂಡು ಬರ್ತಾರೆ ಹೊರತು ಬಡವರು ಹಂಗೆ ಹೋಯ್ತಾ ಇರ್ತಾರೆ. ಆ ಕೆಲಸ ಅವ್ರ ಹೇಳೋ ಬದಲು 70 ವರ್ಷ ಆಳಿರೋ ಕಾಂಗ್ರೆಸ್ ನೀವೇ ಮಾಡಿದ್ರೆ ಅವ್ರು ಬಿಜೆಪಿಗೆ ಯಾಕೆ ಓಟ್ ಹಾಕೋರು ಜನ? ತೇಜಸ್ವಿನಿ ಅನಂತ್ ಕುಮಾರ್ ಅವರು ನಾವ್ ಹೇಳಂಗ ಅಂತ ಕೆಲಸ ಏನ್ ಮಾಡಿಲ್ಲ ಬಿಡಿ. ಸರ್, ತಮ್ಮ ಹೆಸರು? ನಿಂಗರಾಜ್. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಸೊ ಹಾಗಾಗಿ ದೇಶದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ? ಯಾವ ಪಕ್ಷ ಬಂದ್ರು ರಾಜಕೀಯ ಆಡೇ ಆಡ್ತಾರೆ ಅವರು. ಸೋಲ್ಮೆ ಗೆಲ್ಮೆ ಇದ್ದೇ ಇದೆ ಪ್ರಪಂಚದಲ್ಲಿ. ನಾವು ಅವ್ನು ಗೆಲ್ಬೇಕು ಅಂತಾರೆ, ಇವ್ರು ಗೆಲ್ಬೇಕು ಅಂತಾರೆ. ಅದು ದೇವ್ರ ಆಣೆ ಬರೀ ಹೆಂಗಿದ್ದ ಅದು ಹತ್ರ ಹೊಡ್ಕೊಂಡು ಹೋಯ್ತದೆ. ಅವನ್ ಗೆದ್ರೆ ಅವನು ಆಡ್ತಾರೆ ರಾಜಕೀಯ ಅಷ್ಟೇ. ಎಲ್ಲ ನಾನು ಆಡ್ಬೇಕು ಅಂತ ರಾಜಕೀಯನ ಎಲ್ಲರೂ ಆಡೋಕ್ಕಾಗಲ್ಲ. ಅವ್ರ ಹಣೆ ಬರ ಏನಿದ್ದ ಅವ್ರು ಗೆಲ್ತಾರೆ, ಅವ್ರು ರಾಜಕೀಯ ಆಡ್ತಾರೆ. ತಿರ್ಗಾ ಇನ್ನೂ ಸತ್ತ ರೋಲ್ ಆದರೆ ಇನ್ನೂ ಸತಿ ಇವ್ರು ಸೋಲ್ತಾರೆ, ಅವ್ರು ರಾಜಕೀಯ ಆಡ್ತಾರೆ. ಪ್ರಪಂಚ ಇರೋದು ಐವತ್ತನೇ ಅಷ್ಟು. ಏನೇ ರಾಜಕೀಯ ಆಡಿದ್ರು ದೇಶಕ್ಕೆ ಮಾತ್ರ ಜನಗಳಿಗೆ ತೊಂದರೆ ಆಗದೆ ಇರಲ್ಲ. ಯಾವನ್ ಬಂದರೂ ತೊಂದರೆನೇ, ಯಾರೇನು ಮಾಡಲ್ಲ. ಎಲ್ಲ ಗೌರ್ಮೆಂಟ್ ದುಡ್ಡು ತಿನ್ಕೊಂಡು ಬರ್ತಾರೆ ಹೊರತು ಬಡವರು ಹಂಗೆ ಹೋಯ್ತಾ ಇರ್ತಾರೆ. ಇದೇ ಸುಳ್ಳು ಹೇಳಿ, ಅರ್ಧಕ್ಕರ್ಧ ಕೋಟಿ ಹೊಡಿತಾರೆ ಗೌರ್ಮೆಂಟ್ ದುಡ್ಡು ಬೇಕಾದವರು. ನಮ್ಮಂಥವ್ರು ಏನು ಮಾಡ್ತಾರೆ, ಬಡವರು ಕೂಲಿಗಿದ್ದಾರೆ, ಸಂಬಳಕ್ಕೇನು ಅವ್ರ ಜೀವನ ಅವ್ರು ಮಾಡ್ಕೊ ಹೋಯ್ತಾರೆ. ಅವ್ರನ್ನ ಏನು ಹೇಳುವಾಗಿಲ್ಲ, ಕೇಳುವಾಗಿಲ್ಲ, ಮಾಡುವಾಗಿಲ್ಲ ಅಲ್ವಾ? ಥರ ಮಾಡ್ಕೊಂಡು ಹೋಯ್ತಾ ಇರ್ತಾರೆ. ಏನು ಮಾಡೋದು ಬಿಡುವಾಗಿಲ್ಲ. ನಮ್ಮ ಪದ ನಾವು ಮಾಡ್ತಾ ಇರ್ತೀವಿ. ಅವ್ರು ರಾಜಕೀಯಲ್ಲಿ ಏನೋ ಮಾಡಬೇಕು, ನಾನು ಗೆಲ್ಲಬೇಕು, ಅವ್ರಿಗಿಲ್ಲ ನಾನು ಗೆಲ್ಲಬೇಕು, ನಾನು ರಾಜಕೀಯ ಆಡಬೇಕಂತ ಹೋಯ್ತಾ ಇರ್ತದೆ. ಅವ್ರ ದೇವ್ರು ಯಾರು ಹಣೆ ಬರೀ ಯಾರು ಚೆನ್ನಾಗಿದ್ದದೋ ಅವ್ರನ್ನ ಕೊಡ್ತದೆ ದೇವರು. ಓಕೆ, ಬಟ್ ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ಅಂತ ಬಂದ್ರೆ ಯಾರು ಬಂದ್ರೆ ಬೆಸ್ಟ್ ಅನ್ಸುತ್ತೆ? ಯಾರು ಬಂದ್ರೆ ಎಲ್ರಿಗೂ ಅನುಕೂಲ ಆಗತ್ತೆ, ದೇಶ ಅಭಿವೃದ್ಧಿ ಆಗತ್ತೆ ಅನ್ಸುತ್ತೆ? ಯಾವನ್ ಬಂದರೂ ಏನು ಮಾಡೋಕ್ಕಾಗಲ್ಲ ಮೇಡಮ್ಮ. ಯಾವನ್ ಬಂದರೂ ರಾಜಕೀಯ ಏನೂ ಮಾಡೋಕ್ಕಿಲ್ಲ. ಇವಾಗ ಕೊರೋನಾದಲ್ಲಿ ನೀವೇನೋ ಒಳ್ಳೇದಾಗ್ಬಿಡಾಯಿತು, ಕೊರೋನಾ ಬಂತು. ಈ ಕೊರೋನಾದಲ್ಲಿ ಏನು ಮಾಡಿದ್ರು ಇವರು ಡಾಕ್ಟ್ರಿಗೆ ಇದು ಕೊಟ್ಬಿಟ್ರು. ಈ ಡಾಕ್ಟ್ರ್ ಏನು ಮಾಡಿದ್ರು, ಇಂಜೆಕ್ಷನ್ ಕೊಟ್ಟರು, ತಗೊಂಡು ದುಡ್ಡು ಬಿಲ್ ಆಯಿತು, ದುಡ್ಡು ಕಿತ್ಕೊಂಡ್ರಿ ಇವರು. ಸತ್ತವ್ರು ಯಾರು? ಹುಡುಗರು, ಒಳ್ಳೊಳ್ಳೆ ಹುಡುಗರು, ಒಳ್ಳೊಳ್ಳೆ ಹುಡುಗರೇ ಹೋದರು. ಪಕ್ಕದಲ್ಲಿ ಒಂದು ವಯಸ್ಸಾದ ಹುಡುಗನ ವಯಸ್ಸಾದ ಮುದುಕವನೇ ಪಕ್ಕದಲ್ಲಿ ಹುಡುಗ ಹೋಗ್ಬಿಟ್ಟು ಇಂಜೆಕ್ಷನ್ ಕೊಟ್ಟು ಸಾಯಿಸ್ತಾರೆ. ಅವನು ಯಾಸಿಮೆ ಡಾಕ್ಟ್ರ್, ಅವನು ಇವನು ಯಾವನು ಹೇಳ್ದವನು ಅವನಿಗೆ ಹೇಳಿ? ಹಾಂ, ಆಗ ಎಷ್ಟು ಜನ ಹೋದ್ರು ಕೊರೋನಾದಲ್ಲಿ? ಒಳ್ಳೊಳ್ಳೆ ಹುಡುಗಿರು, ಒಳ್ಳೊಳ್ಳೆ ಹುಡುಗರು, ಕಣ್ಣು ಕಿಟಕಿ ಎತ್ಕೋಗೋದು, ಬೇರೆ ದೇಶಕ್ಕೆ ಕೊಡೋದು. ಯಾವನು ಬಂದು ರಾಜಕೀಯ ಅಂತ ಮೋಸ ಯಾವುದೂ ಇಲ್ಲ. ಮೊದಲು ಈ ಥರ ನಡೀತಿದ್ದಾವೆ ರಾಜಕೀಯ? ಮೊದಲು ನಡೀತಿದ್ದ ಈ ಥರ ನಾವು ಒಬ್ರಿಗೊಬ್ರು ಕಿತಾಪತಿ ಎತ್ಕೊಂಡು ಇದು ಮಾಡ್ಕೊಂಡು ಮಾಡ್ತಿದ್ರ? ಅವ್ನು ಯಾವನ್ ಗೆದ್ದ ಹಣ್ಣುನಾಗ ಅವ್ರಿಗೆ ರಾಜಕೀಯ ಮಾಡ್ಕೊಂಡು ಬಡವ್ರಿಗೆ ಏನು ಮಾಡಬೇಕು ಮಾಡ್ಕೊಂಡು ಅವ್ರು ಇದು ಅವರೇ ಹೊರ ಮಾಡ್ಕೊಂಡು ಅವ್ರು ಹೋಯ್ತಿದ್ರು. ಈ ಥರ ಮಸ್ತ್ ಕೆಲಸ ಮಾಡಲ್ಲ, ಯಾರು ಮಾಡ್ತಾನಿಲ್ಲ. ಈಗ ಮೋದಿ ಅವ್ರ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ? ಅದೇ ಹೇಳ್ದಲ್ಲ ಮೇಡಮ್, ರಾಜಕೀಯದ ಯಾವನ್ ಬಂದರೂ ನಾವೇನು ಮಾಡೋಕ್ಕಾಗಲ್ಲ. ಯಾರು ಬಂದರೂ ಅವ್ರು ರಾಜಕೀಯ ಅವ್ರು ಆಡಲಿ ಅಷ್ಟೇ. ಏನಾಗಬೇಕು ಆಯ್ತದೆ ದೇಶ ಅಷ್ಟೇ. ಈಗ ಇಲ್ಲಿನ ಶಾಸಕರು ರವಿ ಸುಬ್ರಹ್ಮಣ್ಯ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ? ಇಲ್ಲಿ ಅದ ಮಾಡಿದರೆ ಅರ್ಧ ದುಡ್ಡು ತಿಂತಾರೆ, ಅರ್ಧ ಅವ್ರು ಕೊಡ್ತಾರೆ, ಅರ್ಧ ಇವ್ರು ತಿಂತಾರೆ, ಮಾಡ್ಕೊ ಹೋಯ್ತಾರೆ ಅಷ್ಟೇ. ಇನ್ನೇನು ಪ್ರಪಂಚದಲ್ಲಿ ಏನಿಲ್ಲ. ಒಂದು ಯಾವುದೇ ಮಾಡಿದ್ರು ಬಿಲ್ ಆಯ್ತು, ಕೋಟಿ ಗಂಟೆ ಬಿಲ್ ಆಯ್ತದೆ, ಅರ್ಧ ಹಾಕ್ತಾರೆ, ಅರ್ಧ ಇವ್ರು ಎತ್ಕೋತಾರೆ. ಹಂಗೆ ಅವರ ಏನು ಮಾಡ್ತಾರೆ? ವ್ಯಾಪಾರ ಎಲ್ಲ ಹೇಗೆ ನಡೀತಾ ಇದೆ ಸರ್? ಈಗ ಅಪ್ಪರದಂಥ ಮೋಸ ಯಾವುದೂ ಇಲ್ಲ. ಅಪ್ಪರಂಥ ಮೋಸ ಯಾವುದೂ ಇಲ್ಲ. ಈ ಬೆಲೆಗಳು ಇದು ಬೆಲೆ ಏರ್ಕೊಂಡ್ರೆ ಜನ ತಿನ್ನೋರು ತಾನೆ ಯಾರು ತಿಂತಾರೆ ಅಲ್ವಾ? ಇವಾಗ ಆಪಲ್ಲು 25 ರೂಪಾಯಿ, 30 ರೂಪಾಯಿ, 10 ರೂಪಾಯಿ ಆಪಲ್ ಇದ್ದದ ಕೆಜಿಗೆ. ಏಕದಮ್ 250-300 ರೂಪಾಯಿ ಬಂದರೆ ಯಾವಂತ ತಿಂತಾರೆ? ಹಾಂ, ಇದು ತೂಕ ಇತ್ತು ಮೊದಲು ಎಣ್ಕೆ ತತ್ತಿದ್ದು ಎಷ್ಟು? 3 ರೂಪಾಯಿ, ನನಗೆ 200 ರೂಪಾಯಿ, 100. ಇವಾಗ ಕೆ ಜಿ ಲೆಕ್ಕ, ಕೆ ಜಿನೇ ಅಲ್ಲ 60 ರೂಪಾಯಿ. ಒಂದು ಪೀಸ್ಗೆ 60 ರೂಪಾಯಿ ಬೀಳ್ತಿದ್ದು. ಇದೇನು ಬೆಲೆಗೆ ಮಾರಕ್ಕಾಯ್ತದೆ? ನಾವು ಬೆಲೆ ಹೇಳಿದ್ರೆ ತಗೋತಾರೆ ಜನ. ಅದೇನಾಯ್ತದೆ, ನಮಗೆ ಲಾಸ್ ಆಯ್ತದೆ. ಎಲ್ಲ ತೂಕ ಬಂತು. ಮೊದಲು ಎಣಿಕೆ ಇತ್ತು, ಪ್ರಪಂಚ ಎಲ್ಲರೂ ತೂಕ ಬಂದು ಇವಾಗ ಜನನೆಲ್ಲ ಇದಾಯಿತು. ಇವಾಗ ಕಷ್ಟ ಹೊಲ ಮನ ಉಳೋರು ಯಾರೂ ಇಲ್ಲ. ಜಮೀನು ಸಂಪಾದನೆ ಮಾಡಿ ನಾನು ಮುಂದಕ್ಕೆ ಬರ್ಬೇಕು. ನಮ್ಮ ಅಪ್ತಿರ್ ಸೊತ್ಲಿ
ಅಂತ ಅದಿರ್ಬೇಕು ಛಲ ಜನಗಳಿಗೆ. ಈ ಮೋಸ ದುಡ್ಡು ಬದುಕಬಾರ್ದು ಅವನು. ಅದೇನೇ ಆಗಲಿ ಅವ್ರ ತಾತಿರು ಸಂಪಾದನೆ ಮಾಡಿದಾರೆ, ಆ ಜಮೀನು ಸಂಪಾದನೆ ಮಾಡ್ಕೊಂಡು ಛಲ ಮಾಡಿ ಅದ್ರ ಮುಂದಕ್ಕೆ ಬರ್ರಿ. ಮೋಸ ದುಡ್ಡು ಹೋಗ್ಬಾರ್ದು ಯಾರು. ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ತದೆ. ಹಾಂ, ಮಳೆಗಾಲ ಯಾಕೆ ಕುಡಿಯಲ್ಲ? ಬರಲಿ ಹಂಗೆ ಮಳೆಗಾಲ ಹುಯ್ತಿತ್ತು, ಇವಾಗ ಯಾಕೆ ಕುಡಿಯಲ್ಲ? ಮಳೆಗಾಲ ಹುಯ್ತದೆ ಇವಾಗ. ಹಾಂ, ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದೀರಾ? 35 ವರ್ಷ ಮೇಲೆ ಆಯ್ತು. 35 ಮಾಡ್ತೀವಿ. ಅವಾಗೂ ಇವಾಗೂ ಹೇಗಿದೆ? ಅವಾಗ ಇವಾಗ ಮೋಸ ಸ್ವಲ್ಪ ತೊಂದರೆನೇ, ದೇಶ ತೊಂದರೆನೇ. ಓಕೆ, ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಸಿದ್ದರಾಮಯ್ಯ ಅವರಿದ್ದಾರೆ. ಸೊ ಹೇಗೆ ಆಡಳಿತ ನಡೆಸ್ತಾ ಇದ್ದಾರೆ, ಜೊತೆಗೆ ಗ್ಯಾರಂಟಿಗಳನ್ನ ಕೊಡ್ತಿದಾರಲ್ಲ, ಅವೆಲ್ಲ ನಿಮ್ಗೆ ಏನಾದ್ರೂ ಸಿಕ್ತಿದ್ಯಾ? ಹೇಗೆ ಗ್ಯಾರಂಟಿ ಅಂದರೆ ಇವರೇ ಕಿತಾಪತಿ ಮಾಡ್ತಾ ಇದ್ದಾರಲ್ಲ. ಅವ್ರು ಕಿತಾಪತಿ ಮಾಡ್ತಾರೆ, ಇವ್ರು ಕಿತಾಪತಿ ಮಾಡ್ತಾರೆ. ನಾವು ಯಾರಿಗೂ ಹೇಳೋಕ್ಕಾಗಲ್ಲ. ಅದೇ ಹೇಳಿದ್ನಲ್ಲ, ರಾಜಕೀಯ ನಾನು ಗೆಲ್ಲಬೇಕು. ನಾನು ಹೇಳಿದ್ನಲ್ಲ, ದೇವ್ರು ಯಾರು ಹಣೆ ಬರೀ ಚೆನ್ನಾಗಿತ್ತು ಅವ್ನು ನೋಡ್ಕೊಯ್ತದೆ. ನಿಜ ಸುಳ್ಳು ಹೇಳಿ? ಇವಾಗ ಒಂದು ಸೋಲ್ಮೇಲೆ ಗೆಲ್ಮೇಲೆ ಕೆಟ್ಟಿದ್ರೆ ಇವಾಗ ನಾನು ಸೋತೋಲಿ ಅಂತ ಇರ್ತೀವ? ನಾನು ಗೆಲ್ಲಬೇಕು ಅಂತ ಇರ್ತದೆ. ಅಲ್ಲಿ ದೇವ್ರು ಯಾರನ್ನು ಗೆಲ್ಲಬೇಕು ಅಲ್ಲಿ ಗೆಲ್ಲಿಸ್ತದೆ ಅಲ್ವಾ? ಇವಾಗ ಸಿದ್ದರಾಮಯ್ಯನೂ ಸೋತ, ನಮ್ಮ ಯಡಿಯೂರಪ್ಪರು ಅವರು ರಾಜಕೀಯ 5 ವರ್ಷ ಆದರು, ಅವನು ಸೋತೋಗ್ಬಿಟ್ಟು. ಇವಾಗ BJP ಹೋಯ್ತು, ಕಾಂಗ್ರೆಸ್ ಬರ್ತು, ಇವಾಗ ಇವ್ರು ಆಡ್ತಾರೆ ರಾಜಕೀಯ. ಇವಾಗ ಇನ್ನೊಂದು 5 ವರ್ಷ ಇದ್ದ ಮೇಲೆ ತಿರ್ಗಾ ರಾಜಕೀಯ ಕಟ್ತಾರೆ. ಇವಾಗ BJP ಬಂದದೋ ಇಲ್ಲ ಕಾಂಗ್ರೆಸ್ ಬಂದದೋ ಅದು ನಾವು ಹೇಳೋಕ್ಕಾಗಲ್ಲ ಅಲ್ವಾ? ನಿಮ್ಗೆ ಯಾವ್ದಾದ್ರು ಫ್ರೀ ಗ್ಯಾರಂಟಿ ಸಿಗ್ತಾ ಇದೆಯಾ? ಹೇಗೆ ಮನೆ ಕರೆಂಟ್ ಬಿಲ್ ಫ್ರೀ ಆ ಥರ ಏನಾದರೂ ಸಿಗ್ತಿದ್ಯಾ? ಏನು ಪಿರಿ ಏನಿಲ್ಲ ಮೇಡಮ್, ಏನು ಪಿರಿ ಏನಿಲ್ಲ. ಯಾವುದು ಸಿಗ್ತಾ ಇಲ್ಲ ಮನೆಯಲ್ಲಿ, ಯಾರಿಗೂ 2,000 ರೂಪಾಯಿನೂ ಸಿಗ್ತಾ ಇಲ್ಲ? ಅವೆಲ್ಲ ಏನಿಲ್ಲ ನಮ್ಗೆ. ಮನೇಲಿ ನಾವು ಹೆಂಗಸ್ರಿಗೇನು ಇವಾಗ ಬರಬೇಕು, ಒಂದು 3 ತಿಂಗಳಿಂದ ಬರ್ತದೆ ಅವ್ರಿಗೆ, ಒಂದು 2,000 ಅಷ್ಟೇ. ಬಾಕಿ ಇನ್ನೂ ಯಾವುದೂ ಇಲ್ಲ. ಕರೆಂಟ್ ಬಿಲ್ ಫ್ರೀ ಸಿಗ್ತಾ ಇಲ್ಲ? ಕರೆಂಟ್ ಬಿಲ್ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಿದಾರಾ ಹೇಗೆ? ಯಾರು? ನಮ್ಮ ಮನೆಯವರು ಎಲ್ಲೂ ಹೋಗಲ್ಲ ಮೇಡಮ್, ಫ್ರೀ ಆಗೋದು. ಅಲ್ಲೇ ಊರಿಗೆ ಕಡೆ ಹೋದರೆ ಹೋಯ್ತೀವಿ, ಆವಾಗ ಅವ್ರಿಗೆ ಚಾರ್ಜ್ ಪಿರಿ, ನಮ್ಮಂತ ಬರ್ತೀವಿ. ಫ್ರೀ ಕೊಡೋದು ಒಳ್ಳೇದಾ ಕೆಟ್ಟದ್ದಾ ಸರ್? ಹೇಗೆ ಫ್ರೀ ಕೊಡೋದು ಸರ್ಕಾರ? ಅಂದರೆ ಫ್ರೀ ಕೊಡೋದು ಕೆಟ್ಟದೇ ಇದು. ಇನ್ನೂ ಒಂದು 60 ವರ್ಷ ಮುದುಕಾಗಿ ಇಟ್ಕೊಂಡು ಬೇಕಾದ್ರೆ ಕೊಟ್ಟಿದ್ರೆ ಅವ್ರಿಗೆ ಫ್ರೀ ಮಾಡಿದ್ರು ಕೂಡ ಚೆನ್ನಾಗಿತ್ತು. ಈ ವಯಸ್ಸಾದ ಹುಡುಗಿರಿಗೂ ಹೆಂಗಸ್ರಿಗೆಲ್ಲ ಕೊಟ್ಟೋದು, ಫ್ರೀ ಕೊಟ್ಟೋದು ಇದು ಮೋಸನೇ. ಜನಗಳು ಇದೇನು ಫ್ರೀ ಇದೆ ನಮಗೇನು, ಎಲ್ಲರೂ ಹೋಗಿದ್ದು ಬರಬೇಕು, ಇದು ಮಾಡಬೇಕು, ಕಷ್ಟ ಬೀಳಲ್ಲ, ಗೇಯಲ್ಲ, ಸಂಪಾದನೆ ಮಾಡಲ್ಲ, ಎಲ್ಲ ಇದಕ್ಕೆ ಬಿದ್ಕತ್ತಾರೆ. ಇವಾಗ ನನಗೇನು ಫ್ರೀ ಇದೆ ಅಂತ ಹೋಯ್ತಾರೆ. ನಿಜ ಸುಳ್ಳು ಹೇಳಿ? ಹಾಂ, ಮಸ್ತಾಗಿ ಮೋಸ ಹೋಗ್ತಾರೆ, ಬರ್ತಾರೆ. ಈ ಫ್ರೀ ಮಾಡೋದು ತಪ್ಪು. ಹೆಚ್ಚಿನ ಇವಾಗ ಎಷ್ಟು ಗಂಟೆ ಗೋಡೆ ಹಾಕೋಕ್ಕಾಯ್ತದೆ ಮನುಷ್ಯ ಹೋಗಿ? ಹಂಗಾರೆ ಇವಾಗ ದುಡ್ಡು ತಾನೆ ಇದು ತಾನೆ, ಎಲ್ಲಿ ಗಂಟೆ ಗೌರ್ಮೆಂಟ್ ದುಡ್ಡು ಎಲ್ಲಿ ಗಂಟೆ ಗೋಡೆ ಹಾಕ್ತದೆ ಇವರು? ಆ ಕಾಲದಲ್ಲಿ ಅವರು ರೈತ ಒಬ್ಬ ರಾಗಿ ಬೆಳೆದ್ಬಿಟ್ಟು ರಾಗಿ ಮುದ್ದೆ ಜಡ್ಬಿಟ್ರು, ರಾಗಿ ಮುದ್ದೆಲಿ ಗೋಡೆ ಹಾಕಿದ್ದಂತೆ. ಅದು ಗೊತ್ತಾದು ಪಪ್ಪ ಅಂತೇಳಿ, ರಾಗಿ ಮುದ್ದೆಲೇ ಗೋಡೆ ಹಾಕಿದ್ದಂತೆ. ಆ ಥರ ಇವಾಗ ಒಂಥರ ಕಲಿ ಜನ, ಮೋಸ, ತುಂಬ ಮೋಸದಂತೆ ಜನಗಳು. ಒಂಥರ ಬಡವರುಂಟು ಇದಿಲ್ಲ. ಈ ಮಳೆ ಬೆಳೆ ಧರ್ಮದೈತೆ, ಮಳೆ ಹುಯ್ಯಲ್ಲ. ಯಾವುದೇ ನ್ಯಾಯ ರೀತಿ ಧರ್ಮ ಮನುಷ್ಯನ ಒಂದೆರಡು ಬಿಟ್ಟರೆ ಬೇರೆ ವ್ಯವಹಾರದಲ್ಲಿ ಮಾತ್ರ ಯಾರೇ ಮನುಷ್ಯ ಹೋಗ್ಬಾರ್ದು. ಸರ್, ಈಗ ಕೋವಿಡ್ ಸಂದರ್ಭದಲ್ಲೂ ಕೂಡ ವ್ಯಾಪಾರಿಗಳಿಗೆ ನಷ್ಟ ಉಂಟಾಗಿತ್ತು. ಆ ಬಳಿಕ ಈ ಗಾಂಧಿ ಬಜಾರ್ ಏನಿದೆ, ರೋಡ್ ಅನ್ನ ಮಾಡುವಂತಹ ಸಂದರ್ಭದಲ್ಲೂ ಕೂಡ ವ್ಯಾಪಾರ ಇರ್ಲಿಲ್ಲ. ಸೊ ಏನಾದ್ರೂ ಸಮಸ್ಯೆ ಆಗ್ತಿದ್ಯಾ ಇಲ್ಲಿನ ವ್ಯಾಪಾರಿಗಳಿಗೆ? ಹೇಗೆ ವ್ಯಾಪಾರ ತೊಂದ್ರೆನೇ, ಏನು ಮಾಡ್ತೀರಾ? ಇವ್ ತೊಂದರೆ ನಾವೇನು ಮಾಡಿ ಅವ್ರನ್ನ ನಾವು ಕೊಡಪ್ಪ ಅನ್ನೋಕ್ಕಾಗುತ್ತಾ? ನಮ್ಮ ಮನೆ ಬರೋ ಆದ್ರೆ ಆಯ್ತು, ಇದ್ರೆ ಇಲ್ಲ. ನಮ್ಮ ಮನೆ ಬರೋ ನಾವು ಇವಾಗ ನಮ್ಮ ಲಾಸ್ ಆಯ್ತು, ಅವ್ರು ಕೊಡಪ್ಪ ಅಂದ್ರೆ ಕೊಟ್ಟಾರ? ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ ಅದು ನಾವು ಹೇಳೋಕ್ಕಾಗಲ್ಲ. ಒಂದಿನ 1,000 ನೋಬೋದು, 2,000 ನೋಬೋದು, 3,000 ನೋಬೋದು, 5,000 ಆ ಥರ ವ್ಯಾಪಾರ ಇದೆ, ಹೇಳೋಕ್ಕಾಗಲ್ಲ. ಒಂದೊಂದ್ ದಿನ ಒಂದೊಂದ್ ತರ ವ್ಯಾಪಾರ ಹಂಗೆ ಈ ಬೆಲೆಗಳು ತಂದು ಕಷ್ಟ. ಹಾಂ, ಅದೇ ತಪ್ಪು ತಿಳ್ಕೊಬಿಡ್ತಾರೆ ಅಂತ ಇಲ್ಲ. ನಾವು ಅಂತ ಮಾಡಿದ್ರೆ ಅದೇ ರಾಜಕೀಯ ಯಾರು ಗೆದ್ರೇನು ಅವ್ರು ಅವ್ನು ಗೆದ್ದೆ ಇವತ್ತು, ಅವ್ನು ಸೋಲ್ಬೋದು, ಇವ್ನು ಗೆಲ್ಬೋದು. ಅವೆಲ್ಲ ರಾಜಕೀಯದಲ್ಲಿ ಇದ್ದೇ ಇರ್ತದೆ. ಈ ಮಧ್ಯ ಜನಗಳು ಮಾತ್ರ ಎಲ್ಲ ದುಡ್ಡು ಹೊಡಿಯೋಕ್ಕೆ ನೋಡ್ತಾರೆ. ನಿಜ ಸುಳ್ಳು ಹೇಳಿ? ಬೇಜಾನ್ ದುಡ್ಡುಗಳು ಹೊಡಿತಾರೆ. ಅದೇ ಅಲ್ಲಿ ಒಂದು ಕೆಲಸ ಮಾಡಿದ್ರೆ ಅದು ಕರೆಕ್ಟಾಗಿ ಮಾಡಲ್ಲ. ನೀನೇನು ಹೇಳೋದು, ಹೋಗೋ ನನಗೊಂಥರ ಇದು. ಅವ್ರವ್ರ ಮನೆಗೆ ಅವ್ರವ್ರ ಸಂಸಾರ ಅವ್ರವ್ರ ಮನೆ ತಗೊಂಡು ಹೋಗ್ಬಿಟ್ರೆ ದೇವ್ರು ಎಲ್ಲರೂ ಒಳ್ಳೇದು ಮಾಡ್ತದೆ ಮೇಡಮ್. ಅವ್ರ ಮನೆ, ಅವ್ರ ಹೆಂಡತಿ ಮಕ್ಕಳು, ಅವ್ರ ಸಂಸಾರ, ಅವ್ರ ಮನೆ, ಬೇರೆ ಯಾವಾರಕ್ಕೆ ಹೋಗ್ಬಾರ್ದು. ಅವ್ರ ಮನೆ ನೋಡ್ಕೊಂಡು ಅವ್ರು ಹೋಗ್ಬೇಕು, ಬೇರೆ ಕೆಲ್ಸಕ್ಕೆ ಹೋಗ್ಬಾರ್ದು. ಆ ಥರ ಮಾಡ್ಕೋದ್ರೆ ದೇವ್ರು ಎಲ್ಲರೂ ಕಾಪಾಡ್ತದೆ. ಎಲ್ಲರನ್ನೂ ನ್ಯಾಯ ರೀತಿ ಧರ್ಮ ಇರ್ತದೆ ಮನುಷ್ಯನಿಗೆ ಅಲ್ವಾ? ಸರ್, ತಮ್ಮ ಹೆಸರು? ಪ್ರಸಾದ್ ಅಂತ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ದೇಶದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ? ತುಂಬಾ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಈಗ ಯಾವ ಪಕ್ಷ ಇದೆ ಆ ಪಕ್ಷ ಚೆನ್ನಾಗಿ ಕೆಲಸ ಮಾಡಿರೋದ್ರಿಂದ ಅದೇ ಪಕ್ಷ ಮುಂದುವರೆದ್ರೆ ಒಳ್ಳೇದು ಅನ್ಸುತ್ತೆ. ಬಿಜೆಪಿ ಅಂತ ಹೇಳಿದ್ರಿ, ಹಾಗಾದ್ರೆ ಬಿಜೆಪಿ ಯಾಕೆ ಬರ್ಬೇಕು, ಕಾಂಗ್ರೆಸ್ ಯಾಕೆ ಬೇಡ ಸರ್?
ಅದು ಒಬ್ರು ಬೇಡ ಅನ್ನೋ ಪ್ರಶ್ನೆ ಅಲ್ಲ, ಒಬ್ರು ಬೇಕು ಅನ್ನೋ ಪ್ರಶ್ನೆ. ಈಗ ಯಾರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅದು ಯಾವುದೇ ಪಕ್ಷ ಆಗಿರ್ಬೋದು, ಇವತ್ತು ಯಾವ ಪಕ್ಷ ಚೆನ್ನಾಗಿ ಕೆಲಸ ಮಾಡಿದೆ ಆ ಪಕ್ಷ ಮತ್ತೆ ಬಂದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಪ್ರಧಾನಿ ಯಾರಾಗ್ಬೇಕು ಅನ್ನೋ ವಿಚಾರಕ್ಕೆ ಬಂದ್ರೆ ನರೇಂದ್ರ ಮೋದಿ ಅವರೇ ಆಗ್ಬೇಕಾ ಅಥವಾ ಏನಾದ್ರೂ ಬದಲಾವಣೆ ಆಗ್ಬೇಕಾ, ಹೇಗೆ ಸರ್? ಸದ್ಯಕ್ಕೆ ನರೇಂದ್ರ ಮೋದಿ ಅವ್ರನ್ನ ನೋಡಿದ್ರೆ ನಮ್ಗಿಂತನೂ ಶಕ್ತಿವಂತರಾಗಿದ್ದಾರೆ, ಯುಕ್ತಿವಂತರಾಗಿದ್ದಾರೆ. ಆದ್ರಿಂದ ಅವ್ರು ಮುಂದುವರಿಯೋದೇ ಒಳ್ಳೇದು ದೇಶಕ್ಕೆ ಅನ್ಸುತ್ತೆ. ಸ್ಟೇಟ್ ವಿಚಾರಕ್ಕೆ ಬಂದ್ರೆ ಈ ಬಾರಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ ಚುನಾವಣೆಗಾಗಿ. ನಿಜಕ್ಕೂ ಇದು ಚುನಾವಣೆಯಲ್ಲಿ ಹೆಲ್ಪ್ ಆಗುತ್ತೆ ಅವ್ರಿಗೆ? ಬಹುಶಃ ಆಗತ್ತೆ ಅನ್ಸುತ್ತೆ. ಬಟ್ ಈಗ ಕಾರ್ಯಕರ್ತರಲ್ಲಿ ಒಂದ್ ಸ್ವಲ್ಪ ಅಸಮಾಧಾನ ಇದೆ, ಮೈತ್ರಿಯ ಅವಶ್ಯಕತೆ ಇರ್ಲಿಲ್ಲ ಅಂತ. ಕಾರ್ಯಕರ್ತರಲ್ಲಿ ಯಾವಾಗ್ಲೂ ನಾವೆಲ್ಲ ಮನುಷ್ಯರು, ಪ್ರತಿಯೊಬ್ಬರಲ್ಲೂ ಗೊಂದಲ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಕಾಲಕ್ರಮೇಣ ಅದೆಲ್ಲ ಸರಿ ಹೋಗುತ್ತೆ ಅಂತ ನಮ್ಮ ಭಾವನೆ. ಈಗ ಬೆಂಗಳೂರು ಸೌತ್ ವಿಚಾರಕ್ಕೆ ಬಂದ್ರೆ ಇದು ಬಿಜೆಪಿಯ ಭದ್ರಕೋಟೆ. ಸೊ ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಅವರು, ಸೊ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ, ಹೇಗೆ? ಅವ್ರು ಕೊಟ್ರೆ ಒಳ್ಳೇದು. ಯಾಕೆಂದ್ರೆ ಅವರು ಆಲ್ರೆಡಿ ಅವ್ರು ಏನು ಅಂತ ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾರೆ. ಅದರಿಂದ ಅವರೇ ಮುಂದುವರೆದ್ರೆ, ಇನ್ನ ಚಿಕ್ಕ ಏಜ್ ಇರೋದ್ರಿಂದ ಅವ್ರಿಗಿನ್ನ ತುಂಬಾ ಇನ್ನ ಯುವಕರು ಬೇಕಾದಷ್ಟು ಕೆಲ್ಸಗಳನ್ನ ಇನ್ನ ಅವರಿಂದ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಎಷ್ಟೋ ಕೆಲ್ಸಗಳನ್ನ ಏನೇನ್ ಮಾಡಿದ್ದಾರೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಕೊಡೋದ್ರಿಂದ ಅನುಕೂಲ ಆಗುತ್ತೆ. ಈಗ 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು, ಅವ್ರಿಗೂ ಟಿಕೆಟ್ ಕೊಡ್ಬೇಕು ಅನ್ನುವಂತಹ ಆಗ್ರಹ ಕೇಳಿ ಬಂದಿತ್ತು. ಈ ಬಾರಿ ಅವ್ರಿಗೇನಾದ್ರೂ ಚಾನ್ಸ್ ಕೊಡ್ಬೇಕು ಅಂತ ಅನ್ಸುತ್ತಾ? ಇಬ್ರು ತೇಜಸ್ವಿನೇ, ಯಾರು ಕೊಟ್ರು ಒಳ್ಳೇದೇನೆ. ಬಹುಶಃ ಅವರಿಬ್ರಲ್ಲಿ ಏನು ಅಂತ ವ್ಯತ್ಯಾಸ ಇಲ್ಲ. ಯಾಕೆಂದ್ರೆ ತೇಜಸ್ವಿ ಅವರು ತುಂಬಾನೇ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ಬೇಕಾದ ಸಮಾಜ ಸೇವೆ ಮಾಡಿರೋರು ಆಕೆ. ಆದ್ರಿಂದ ನಮ್ಮ ಪ್ರಕಾರ ಇಬ್ರಿಗೂ ಯಾರು ಕೊಟ್ರು ಏನ್ ತೊಂದರೆ ಇಲ್ಲ. ಆದ್ರಿಂದ ಅವ್ರಿಬ್ರಲ್ಲಿ ಒಬ್ರು ಕೊಡೋದ್ರೆ ಒಳ್ಳೇದು. ಇಲ್ಲಿನ ಶಾಸಕರು ರವಿ ಸುಬ್ರಹ್ಮಣ್ಯ ಅವರ ಬಗ್ಗೆ ಮಾತಾಡೋದಾದ್ರೆ, ನನಗೆ ಅವ್ರ ಬಗ್ಗೆ ಅಷ್ಟು ಮಾತಾಡೋದ್ ಗೊತ್ತಿಲ್ಲ. ಯಾಕಂದ್ರೆ ನಾನು ಈ ಕ್ಷೇತ್ರದವನು ಅಲ್ಲ. ಯಾವ ಕ್ಷೇತ್ರ ಸರ್? ನಂದು ಇಲ್ಲಿಂದ ದೂರ, ಆಕ್ಚುಲಿ ನಂದು ಮೈಸೂರು. ಬಟ್ ನಾನು ಇಲ್ಲಿ ಆಗೋ ಹೋಗೋಗಳ ಬಗ್ಗೆ ಸ್ವಲ್ಪ ವಿಚಾರಗಳು ತಿಳ್ಕೊಳ್ತಾ ಇರೋದ್ರಿಂದ ಇಷ್ಟು ಮಾತಾಡಕ್ಕಾಗಿದೆ. ಮೈಸೂರು ರಾಜಕೀಯದ ಬಗ್ಗೆ ಮಾತಾಡೋದಾದ್ರೆ, ಮೈಸೂರು ರಾಜಕೀಯ ಅದು ಹೇಗಿದೆ ಹಂಗೆ ಮುಂದುವರಿಯೋದು ಒಳ್ಳೇದು ಅನ್ಸುತ್ತೆ. ಮತ್ತೆ ಪ್ರತಾಪ್ ಸಿಂಹ ಅವರೇ ಬರ್ಬೇಕು ಅಂತ ಹೇಳ್ತಿದ್ದೀರಾ, ಹೇಗೆ? ಕೆಲಸ ಮಾಡಿದಾರ ಅವರು, ಅಷ್ಟು ಹೇಳ್ಬಲ್ಲೆ. ಕೆಲಸ ಮಾಡೋರು ಬರ್ಬೇಕು, ಜನಸೇವೆ ಮಾಡೋರು ಬರ್ಬೇಕು ಅಷ್ಟೇ. ಎಲ್ಲೇ ಇರ್ಲಿ, ಪಕ್ಷ ಅಂತ ಅಲ್ಲ, ಕೆಲಸ ಮಾಡ್ತೀನಿ ನಾವು ವ್ಯಕ್ತಿಗಳು ರಾಜಕಾರಣಕ್ಕೆ ಬರ್ಬೇಕು. ಇನ್ನ ಹೆಚ್ಚು ಜನ ಎಲ್ಲ ಯಾವುದೇ ಪಕ್ಷದಲ್ಲಿದ್ರು ಜನಸೇವೆ ಮಾಡ್ತೀವಿ ಅವ್ರು ಮಾತ್ರ ಬರ್ಬೇಕು, ಅವ್ರು ಮಾತ್ರ ಆರಿಸ್ ಬರ್ಬೇಕು ಅಷ್ಟೇ. ಈಗ ಮೈಸೂರು ಪಕ್ಕದ ಮಂಡ್ಯದ ಬಗ್ಗೆ ಮಾತಾಡೋಣ. ಯಾಕಂದ್ರೆ ನೀವೊಂದು ಮಾತು ಹೇಳಿದ್ರಿ, ನಾನು ಕಾರ್ಯಕರ್ತರಲ್ಲಿ ಗೊಂದಲ ಇದೆಯಾ ಅಂತ ಕೇಳಿದ್ರೆ ಗೊಂದಲ ಇರಬಾರ್ದು, ನಾವೆಲ್ಲರೂ ಕಾರ್ಯಕರ್ತರು ಅಂತ ಇರ್ಬೇಕು ಅಂತ. ಬಟ್ ಈಗ ಮಂಡ್ಯವನ್ನ ಎಕ್ಸಾಂಪಲ್ ಆಗಿ ತೆಗೆದುಕೊಂಡ್ರೆ ಹಾಲಿ ಸಂಸದೆಯಾಗಿರುವಂತಹ ಸುಮಲತಾ ಅವರು ತಮ್ಗೆ ಟಿಕೆಟ್ ಕೊಡ್ಬೇಕು ಅಂತ, ಇನ್ನೊಂದ್ ಕಡೆ ಜೆಡಿಎಸ್ ಅವರು ತಮ್ಗೆ ಟಿಕೆಟ್ ಕೊಡ್ಬೇಕು ಅಂತ. ಈ ಒಂದು ಗೊಂದಲಗಳು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಆಗೋದಕ್ಕಿಂತ ಬಹುಶಃ ಗೊಂದಲ ಬಗೆಹರಿಸಕ್ಕೆ ಅವ್ರಿಗೆ ಶಕ್ತಿ ಇರೋದ್ರಿಂದ ಅವರು ಇಬ್ರು ಒಂದಾಗಿ ಒಟ್ಟಿಗೆ ಬಂದಿದ್ದಾರೆ. ಅಂಡ್ ಅಲ್ಲಿ ಜನಗಳಿಗೆ ನಿಜವಾಗ್ಲೂ ನಿಖರವಾಗಿ ಗೊತ್ತು ಯಾರಿಗೆ ಕೊಟ್ರೆ ಅನುಕೂಲ ಆಗುತ್ತೆ ಅಂತ. ಬಹುಶಃ ನೀವು ಅಲ್ಲಿ ಜನಗಳನ್ನ ಕೇಳಿದ್ರೆ ನನಗಿಂತ ಹೆಚ್ಚು ಒಳ್ಳೆ ಉತ್ತರ ಕೊಡ್ಬೋದು ಅನ್ಸುತ್ತೆ. ಸರ್, ಈಗ ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗಿದೆ ಅದರ ಆಡಳಿತ? ಪಂಚ ಗ್ಯಾರಂಟಿಗಳನ್ನ ಕೊಡ್ತಿದ್ದಾರೆ, ಅದರಿಂದ ಜನಕ್ಕೂ ಒಳ್ಳೇದಾಗ್ತಿದ್ಯಾ, ಹೇಗೆ? ಗ್ಯಾರಂಟಿಗಳ ಬಗ್ಗೆ ತಮ್ಮ ಒಪಿನಿಯನ್ ಏನು? ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಮಾಡಿದ್ದಾರೆ ಖಂಡಿತವಾಗ್ಲು. ಬಟ್ ಏನಂದ್ರೆ ಈಗ ರೀಸೆಂಟ್ ಆಗಿ ನಾವು ಜನಗಳಿಗೆ ಕೇಳ್ಪಟ್ವಿ, ನಾವು ನೋಡಿದ್ವಿ. ಏನಂದ್ರೆ ಬಹುಶಃ ಜನಗಳು ಜಾಸ್ತಿ ಓಡಾಡ್ತಾ ಇರೋದ್ರಿಂದ ನಾನು ಬಹಳ ಹೊತ್ತು ಕಾಯ್ಬೇಕಾಗಿದೆ ಬಸ್ಗಳಿಗೆ. ಎಷ್ಟೋ ಕಡೆ ಅಯ್ಯೋ ನಾವು ದುಡ್ಡು ಕೊಟ್ರಾರು ಪರವಾಗಿಲ್ಲಪ್ಪ ಅಂತ. ಈಗ ನಿನ್ನೆ ನಾನು ಮೈಸೂರು ಹೋಗ್ಬೇಕಾದ್ರೂ 1-1.5 ಗಂಟೆ ಕಾಲ ಬಸ್ಗಳಿಲ್ಲ, ಬರೋ ಬಸ್ಸೆಲ್ಲ ಭರ್ತಿ. ಜನ ಮಾತಾಡ್ತಾ ಇರೋದು ಏನಂದ್ರೆ ಅಟ್ಲೀಸ್ಟ್ ನಮ್ ಟಿಕೆಟ್ ತಗೊಳಕ್ ನಾವು ರೆಡಿ ಇದೀವಿ, ನಾವು ಬಸ್ ಬಿಡಿ ಅಂತ. ಆದ್ರೆ ಇದ್ರ ಅನುಕೂಲ ಪಡ್ಕೊಂಡವರು ಬೇಕಾದಷ್ಟು ಜನ ಇದ್ದಾರೆ. ಅದರಿಂದ ಅದೊಂಥರ ಮಿಕ್ಸೆಡ್ ಬ್ಯಾಗ್ ಅಂತ ಹೇಳ್ಬೋದು. ಈಗ ಶಕ್ತಿ ಯೋಜನೆಯನ್ನ ಹೊರತುಪಡಿಸಿದ್ರೆ ಗೃಹ ಜ್ಯೋತಿ ಮತ್ತೆ ಗೃಹಲಕ್ಷ್ಮಿ ಯುವ ನಿಧಿ ಬಗ್ಗೆ ಮಾತಾಡೋದಾದ್ರೆ ಅದರಿಂದ ಉಪಯೋಗ ಆಗ್ತಿದ್ಯಾ ಜನಕ್ಕೆ? ನೋಡಿ, ಯಾವುದೇ ಸರ್ಕಾರ ಏನೇ ಮಾಡಿದ್ರು ಅದರಿಂದ ಕೆಲವ್ರಿಗೆ ಉಪಯೋಗ ಇದ್ದೇ ಇರುತ್ತೆ. ಅದು ಇಷ್ಟೇ ಜನಕ್ಕೆ ನಿರ್ದಿಷ್ಟವಾಗಿ ಉಪಯೋಗ ಆಗಿದೆ, ಇಷ್ಟು ಜನಕ್ಕೆ ಉಪಯೋಗ ಆಗಿಲ್ಲ ಅಂತ ಹೇಳಕ್ ಬರಲ್ಲ. ಅದನ್ನ ಬಹುಶಃ ನೀವು ಯಾರು ಈ ಆವ್ರೇಜ್ ಸೆನ್ಸಸ್ ಮಾಡಿ ನಿಮ್ ತರ ಯಾರು ಒಪಿನಿಯನ್ ತಗೊಂಡಿದ್ದಾರೆ, ನೀವೆಲ್ಲರೂ ಒಪಿನಿಯನ್ ಸೇರಿಸಿದಾಗ ಬಹುಶಃ ಅದಕ್ಕೊಂದು ರೂಪ ಸಿಗುತ್ತೆ. ಎಷ್ಟು ಜನಕ್ಕೆ ಅನುಕೂಲ ಆಗಿದೆ, ಎಷ್ಟು ಜನ ಹೇಳ್ತಿದ್ದಾರೆ ಅಂತ. ಸಾಮಾನ್ಯವಾಗಿ ನಾವು ನೋಡ್ತಾ ಇದೀವಿ. ಮೊನ್ನೆ ಹಾಸನಿಂದ ಯಾರೋ ನನ್ನ ಸ್ನೇಹಿತರು ಬರ್ಬೇಕಾಗಿತ್ತು, 2 hours ಬಸ್ಗಳು ಬಂದಿದೆ, 1 ಬಸ್ಗೂ ಹತ್ತಕ್ಕಾಗಿಲ್ಲ ಅವ್ರಿಗೆ. ಅವ್ರಂದ್ರು ಈ ಅನುಭವನ ಮುಂಚೆ ಇರಲೇ ಇಲ್ಲ, ಅಷ್ಟು ರಶ್ ಅಂತ. ಬಹುಶಃ ಬಿಟ್ಟಿ ಇರೋದ್ರಿಂದ, ಫ್ರೀ ಇರೋದ್ರಿಂದ ತುಂಬಾ ಜನ ಬಸ್ಸಲ್ಲಿ ಓಡಾಡ್ತಾ ಇರ್ಬೋದು, ಓಡಾಡೋರ ಸಂಖ್ಯೆ ಜಾಸ್ತಿ ಆಗಿರ್ಬೋದು, ಅದರಿಂದ ಬಸ್ಗಳು ಸಾಕಾಗದೇ ಇರ್ಬೋದು. ಹಾಗಾಗಿ ಕೆಲವು ಸಮಸ್ಯೆಗಳು ಅದರಿಂದನೂ ಇರೋದು ನಿಜ. ಬಟ್ ಜನ ಅದನ್ನ ಉಪಯೋಗಿಸ್ತಾ ಇರೋದು ನಿಜ. ಅವಾಗ ಅದು ಇಟ್ಸ್ 50-50.
ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೆ ಈ ಒಂದು ಗ್ಯಾರಂಟಿಗಳನ್ನ ಘೋಷಣೆ ಮಾಡೋದ್ರ ಮೂಲಕ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರಿಗೆ ಇದು ವರದಾನ ಆಗತ್ತಾ? ಸೊ ಅದನ್ನ ನಂಬಿಕೊಂಡು ಜನರು ಓಟ್ ಹಾಕುವಂತಹ ಚಾನ್ಸಸ್ ಹೆಚ್ಚಿದ್ಯಾ? ಇದು ತುಂಬಾ ದೊಡ್ಡ ಪ್ರಶ್ನೆ. ಯಾಕೆ ಅಂತಂದ್ರೆ ಇದು ನಮ್ಮಂತ ಸಾಮಾನ್ಯರು ಇಡೀ ರಾಜ್ಯದಲ್ಲಿ ಜನಗಳ ಮೂಡ್ ಏನಿದೆ ಅಂತ ಹೆಂಗೆ ಹೇಳಕ್ಕಾಗತ್ತೆ. ಬಹುಶಃ ನನ್ನ ಪ್ರಕಾರ ಏನಂದ್ರೆ ಯಾವುದೇ ಚುನಾವಣೆನೂ ಇದೊಂದು ಕ್ರಿಕೆಟ್ ಗೇಮ್ ಇದ್ದಂಗೆ. ಯಾವುದೇ ಒಂದ್ ಪಕ್ಷ ಗೆಲ್ಲತ್ತೆ, ಒಂದ್ ಪಕ್ಷ ಸೋಲತ್ತೆ. ಎಲ್ಲರೂ ಸ್ಪೋರ್ಟಿವ್ ಆಗಿ ತಗೊಂಡು ಗೆದ್ದ ಮೇಲೆ ಯಾರು ಗೆಲ್ತಾರೆ ಅವ್ರು ಎಲ್ಲರನ್ನೂ ಜೊತೆಗೆ ಸೇರಿಸ್ಕೊಂಡು, ಯಾವುದೇ ಪಕ್ಷದವರಾದ್ರೂ ಎಲ್ಲರನ್ನೂ ಜೊತೆಗೆ ಸೇರಿಸ್ಕೊಂಡು ನಮ್ಮ ನಾಡೋದ್ಧಾರ ಮಾಡೋದು, ದೇಶೋದ್ಧಾರ ಮಾಡೋದ್ರ ಕಡೆ ಗಮನ ಕೊಟ್ರೆ ಅವಾಗ ಇನ್ನೂ ಸುಭಿಕ್ಷವಾಗಿ ಈ ದೇಶ ಇರುತ್ತೆ ಅಂತ. ಮೇಡಮ್ ನಿಮ್ಮ ಹೆಸರು? ಧನಲಕ್ಷ್ಮಿ. ಈಗ ಸರ್ಕಾರ ಏನು ಉಚಿತ ಗ್ಯಾರಂಟಿಗಳನ್ನ ಕೊಡ್ತಾ ಇದೆಯಾ, ಅದೆಲ್ಲ ಸಿಗ್ತಿದ್ಯಾ ನಿಮ್ಗೆ? ಹೇಗೆ? ನಮ್ಗೆ ಯಾವ್ದು ಬರ್ತಾ ಇಲ್ಲ. ಗೃಹಲಕ್ಷ್ಮಿನೂ ಬರ್ತಾ ಇಲ್ವಾ 2,000 ರೂಪಾಯಿ? ಇಲ್ಲ, 1 ತಿಂಗಳು ಬಂತು ಅವ್ರು ಮಾಡ್ದಾಗಿಂದಾನು, ತಿರ್ಗಾ ಅದು ಬಂದೇ ಇಲ್ಲ. ಇದು ಕರೆಂಟ್ ಬಿಲ್ ಏನಾದ್ರೂ ಫ್ರೀ ಆಗಿ ಬರ್ತಾ ಇದೆಯಾ? ಹೇಗೆ? ಕರೆಂಟ್ ಬಿಲ್ಲು ಫ್ರೀ ಆಗಿ ಬರ್ತಾ ಇದೆ. ಬಸ್ ಅಲ್ಲಿ ಓಡಾಡ್ತಿದ್ದೀರಾ ಫ್ರೀ ಆಗಿ? ಬಸ್ ಅದೇ ನಮ್ಮ ಮಗಳ ಮನೆಗೆ ಹೋಗ್ತೀವಿ ಬರ್ತೀವಿ ಅಷ್ಟೇ. ಸೊ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್ ಅನ್ಸುತ್ತೆ? ಕಾಂಗ್ರೆಸ್ ಬಂದ್ರೆ ಬೆಸ್ಟಾ, ಬಿಜೆಪಿ ಬಂದ್ರೆ ಬೆಸ್ಟಾ? ನಮಗೆ ಬಿಜೆಪಿನೇ ಬೆಸ್ಟ್. ಯಾಕೆ ಬಿಜೆಪಿ ಬೆಸ್ಟ್ ಮೇಡಮ್? ನಮ್ಮ ಮಗಗಳಿಗೆಲ್ಲ ಅದೇ ಸೂಕ್ತ. ಕಾಂಗ್ರೆಸ್ ಬಂದ್ರೆ ನಮ್ಗೇನು ಇದಿಲ್ಲ. ಈಗ ಮೋದಿ ಅವರೇ ಹಾಗಾದ್ರೆ ಮತ್ತೊಂದು ಬಾರಿ ಪ್ರಧಾನಿ ಆಗ್ಬೇಕಾ? ಹೇಗೆ? ಅವರಾದೇನೆ ಚೆನ್ನಾಗಿರುತ್ತೆ. ಇಲ್ಲಿ ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿದಾರಾ? ಅವ್ರ ಬಗ್ಗೆ ನಮ್ಗೆ ಅಷ್ಟು ಗೊತ್ತಿಲ್ಲ. ಶಾಸಕರು ರವಿ ಸುಬ್ರಹ್ಮಣ್ಯ ಅವ್ರ ಬಗ್ಗೆ ಗೊತ್ತಾ? ಕೆಲಸಗಳನ್ನ ಮಾಡಿದಾರಾ? ಹೇಗೆ? ಮಾಡ್ತಾ ಇರೋರ್ ಬಗ್ಗೆ ನಮ್ಗೆ ಇಂಟ್ರೆಸ್ಟ್ ಐತೆ. ಮಾಡ್ತಾ ಇಲ್ದವ್ರ ಬಗ್ಗೆ ಮಾಡ್ತೀನಿ ಅಂದ್ಬಿಟ್ಟು ಮಾಡಿಲ್ಲ ಅಂತ ಅಂದವ್ರ ಬಗ್ಗೆ ನಮ್ಗೇನ್ ಇಂಟ್ರೆಸ್ಟ್ ಇಲ್ಲ. ನಿಮ್ ಪ್ರಕಾರ ಹಂಗಾದ್ರೆ ಬಿಜೆಪಿ ಅಧಿಕಾರಕ್ಕೆ ಬರ್ಬೇಕಾ? ಬಿಜೆಪಿನೇ ಬರ್ಬೇಕು. ಸರ್ ತಮ್ಮ ಹೆಸರು? ನನ್ನ ಹೆಸರು ಕುಮಾರ್ ಅಂತ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಸೊ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಆಡಳಿತ ದೇಶದಲ್ಲಿ ಕೊಡುತ್ತೆ ಅಂತ ಅನ್ಸುತ್ತೆ ಸರ್? ಉತ್ತಮ ಆಡಳಿತ ದೇಶದಲ್ಲಿ ಕೊಡಬೇಕು ಅಂತ ಅಂದ್ರೆ ಸೆಂಟ್ರಲ್ ಯಾವ್ದಿದೆಯೋ ಸ್ಟೇಟ್ ಅಲ್ಲಿ ಅದಿದ್ರೆ ವಾಸಿ. ಸೆಂಟ್ರಲ್ ಒಬ್ರು ಸ್ಟೇಟ್ ಅಲ್ಲಿ ಒಬ್ರು ಇದ್ರೆ ಅವ್ರ ಮೇಲೆ ಹೇಳ್ತಾರೆ, ಇವ್ರ ಮೇಲೆ ಹೇಳ್ತಾರೆ, ಯಾವ್ದು ಕೆಲಸ ಆಗಲ್ಲ ಸದ್ಯಕ್ಕೆ. ಇಲ್ಲಿ ಇದ್ದಿದ್ದು ಗೌರ್ಮೆಂಟ್ ಬಿಜೆಪಿ ಗೌರ್ಮೆಂಟ್ ಇದ್ರು, ಆದ್ರೆ ಅವ್ರು ಮಾಡ್ಬೇಕಾದ ಕೆಲಸ ಮಾಡ್ಲಿಲ್ಲ. ಅವ್ರು ಮಾಡದೇ ಇರೋದಕ್ಕೆ ಇವಾಗ ಕಾಂಗ್ರೆಸ್ ಕೊಟ್ಟಿದ್ದಾರೆ ಅಷ್ಟೇ. ಈ ಕಾಂಗ್ರೆಸ್ ಇನ್ನೂ ದುರಾಡಳಿತ ಜಾಸ್ತಿ ಆಗಿದೆ. ಈಗ 40% ಬಿಜೆಪಿ ಅವರು ಅಂತ ಹೇಳ್ತಿದ್ರು, 40ಕ್ಕಿಂತ ಜಾಸ್ತಿ ಇದೆ. ಆದ್ರೆ ಬಿಜೆಪಿ ಅವರು ಅದು ಎಲ್ಲಿ ಹುಳುಕಿದೆ ಅಂತ ತೆಗೆದು ತೋರ್ಸಕ್ಕೆ ಬಿಜೆಪಿ ಅವರು ವಿಫಲರಾಗಿದ್ದಾರೆ ಇವತ್ತೀಗ. ಅದರಿಂದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಗಟ್ಟಿ ಧ್ವನಿಲಿ ಮಾತಾಡ್ತಿಲ್ವಾ? 100% ಸುಳ್ಳು. ಅವರೆಲ್ಲ ಹೇಳ್ತೀವಿ ಅಷ್ಟೇ ನಾವು ರಾಜಕೀಯದಲ್ಲಿ. ಅವರೆಲ್ಲ ಮೇಲೆಲ್ಲ ಒಂದನೇ. ನಾವು ಜನ ಗುಗ್ಗುಗಳು ಓಟ್ ಹಾಕ್ದವ್ರು ಮಾತ್ರ ಗುಗ್ಗುಗಳು ಅಷ್ಟೇ. ಇಲ್ಲಿ ಹೇಳ್ತಾರೆ ಸಾಯಂಕಾಲ ಎಲ್ಲರ ಪಾರ್ಟಿಲಿ ಜೊತೆಲೇ ಇರ್ತಾರೆ, ವಿರೋಧ ಪಕ್ಷ ಎಲ್ಲ ಇವರಲ್ಲಿ. ಅವ್ರಿಗೆಲ್ಲ ಗೊತ್ತು. ಈಗ ಮಾತಾಡಿದ್ರೆ ಅಲ್ಲಿ ಹಿಂಗೆ ಉಲ್ಟಾ ಮಾತಾಡೋದು, ಅಲ್ಲಿ ಮಾತಾಡಿದ್ರೆ ನಾವು ಹೇಳ್ತೀವಿ ಅಷ್ಟೇ ಬಿಜೆಪಿ ಅವರು ಅಂತ. ಬಿಜೆಪಿ ಅವರು ಮಾಡಲಿಲ್ಲ. ಬಿಜೆಪಿ ಅವರು ಕೆಲಸ ಕರೆಕ್ಟಾಗಿ ಮಾಡಿದ್ದಾರೆ, ಜನ ಯಾಕೆ ಓಟ್ ಹಾಕ್ತಿರ್ಲಿಲ್ಲ ಅವ್ರಿಗೆ ಅಲ್ವಾ? ಇವ್ರು ಮಾಡಲಿಲ್ಲ. ಬಿಜೆಪಿ ಅವ್ರು ಏನು ಮಾಡಿದ್ರು, 5 ವರ್ಷ ಆಡಳಿತದಲ್ಲಿ 4.25 ವರ್ಷ ಬರೀ ದುಡ್ಡು ಮಾಡೋದೇ ನೋಡ್ಬಿಟ್ರು ಹೊರತು ನನ್ಗಾಯ್ತು, ನಮ್ಮ ಮನೆಗಾಯ್ತು, ನಮ್ಮ ಮೊಮ್ಮಕ್ಕಳಿಗಾಯ್ತು, ನಮ್ಮ ತಾತಂಗಾಯ್ತು, ನಮ್ಮ ಅನಾದಿಗಾಯ್ತು, ನಮ್ಮ ಬಾಮ ಇದ್ದಂಗಾಯ್ತು, ಅವ್ರಿಗೆ ಆಗೋಯ್ತು ಹೊರತು ಜನಕ್ಕಂತೂ 1 ರೂಪಾಯಿ ಕೆಲಸ ಮಾಡಿಲ್ಲ. ಜನಕ್ಕೆ ಕೆಲಸ ಮಾಡಿದ್ರೆ ಜನ ಆಟೋಮೆಟಿಕ್ಕಾಗಿ ಇವ್ರಿಗೆ ಓಟ್ ಹಾಕಿರೋರು. ಅದು ನೋಡ್ರು ಈ ವೀಕ್ನೆಸ್ನ ಕಾಂಗ್ರೆಸ್ ಅವರು ಯುಟಿಲೈಸ್ ಮಾಡ್ಕೊಂಡು ಅಷ್ಟೇ. ಅದು ಕೊಡ್ತೀನಿ, ಫ್ರೀಯಾಗಿ ಇದು ಕೊಡಿ. ಇವ್ರು ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ ಕ್ವಶನ್ನು. ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತ ಹೇಳಿ ಮಾಡಿದ್ರು. ಇವಾಗ ಅವ್ರು ಬಂದಿದ್ದಾರೆ ಅಷ್ಟೇ. ಇವರು ಮಾಡಲ್ಲ. ಜನಕ್ಕೆ ಒಟ್ಟಿನಲ್ಲಿ ಹುಚ್ಚು ಮದುವೆಯಲ್ಲಿ ಉಂಡೋಣೆ ಜಾನ ಅಂತ ಗೌರ್ಮೆಂಟ್ ಅವ್ರು ದುಡ್ಡು ಮಾಡ್ಕೊಂತ ಇದ್ದಾರೆ ಅಷ್ಟೇ. ಅಂದ್ರೆ ರಾಜ್ಯ ಬಿಜೆಪಿಯ ಆಡಳಿತ ವೈಖರಿಗೆ ಬೇಸತ್ತು ಜನರು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. 100% ಸತ್ಯ ಇದು. ಯಾಕೆಂದ್ರೆ ಇವ್ರೆಲ್ಲ ಹೇಳ್ತಾರೆ 40% ಅಂತ. 40% ತಗೊಂಡಿರೋದು ಸತ್ಯನೇ, ಇನ್ನೂ ಜಾಸ್ತಿ ಇರ್ಬೋದು. ಆದರೆ 40% ಇವ್ರು ಎಲ್ಲಿ ತಗೊಂಡಿದ್ದಾರೆ ಅಂತ ಇವರೇ ಅದನ್ನ ಪ್ರೂವ್ ಮಾಡೋಕ್ಕಾಗಿಲ್ಲಲ್ಲ ಬಿಜೆಪಿ ಅವರನ್ನೇ. ನಾವು ತಗೊಂಡಿಲ್ಲ ಅಂತ ಪ್ರೂವ್ ಮಾಡಿ ಗಲಾಟೆ ಮಾಡ್ಬೋದಾಯ್ತಲ್ಲ. ಒಂದು ಪಿಟಿಷನ್ ಹಾಕ್ಬೋದಾಯ್ತು. ಇವ್ರು ಮಾತಿದ್ರೆ ಎಲ್ಲದಕ್ಕೂ ಹಾಕ್ತಾರೆ ಪಿಟಿಷನ್ ಅಲ್ವಾ? ಇವ್ರು ಹಾಕ್ಬೋದಾಯ್ತು. ಯಾರು ಹೇಳಿದಾರೋ ಅವ್ರಿಗೆಲ್ಲ ನಮ್ಮ ಇದಕ್ಕೆ ನಮ್ಮ ಹೆಸರು ಕಳಂಕ ತರ್ತಾ ಇದ್ದಾರೆ ಅಂತ ಹಾಕ್ಬೋದಾಯ್ತಲ್ಲ. ಹಾಕಿಲ್ಲ. ಯಾಕೆಂದ್ರೆ ಇವ್ರು ಇನ್ವಾಲ್ವ್ ಆಗಿರೋದಕ್ಕೆ ತಾನೇ ಅದಾಗಿಲ್ಲ. ಅದು ಅಂದ್ರೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರು ಕಮಿಷನ್ ದಂಧೆ ಅನ್ನೋದು ಇದೆ ಅಂತ ಹೇಳ್ತಿದ್ದೀರಾ? 100% ಅದು ನಿಲ್ಸಕ್ಕೆ ಆಗಲ್ಲ. ನಾನೊಂದು ಮಾತು ಹೇಳ್ತೀನಿ ಕೇಳಿ. ಮೋದಿ ಒಬ್ಬ ಒಳ್ಳೆಯನಾಗ್ಬಿಟ್ರೆ ಎಲ್ಲರೂ ಒಳ್ಳೆಯವ್ರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೋದಿ ಒಬ್ಬ ಒಳ್ಳೆಯವನು, ಅವನಿಗೇನು ಹಿಂದಿಲ್ಲ ಮುಂದಿಲ್ಲ ಒಪ್ಕೊಂತೀನಿ. ಬೇರೆ ಪಾರ್ಟಿ ಅವ್ರಿಗೆಲ್ಲ ಏನು ಹೇಳ್ತಾರೆ ಗೊತ್ತಾ, ದುಡ್ಡು ಚಲಾವಣೆ ಇಲ್ದಿದ್ರೆ ಜನ ಓಟ್ ಹಾಕಲ್ಲ. ಅದು ಬಂದ್ಬಿಟ್ಟಿದೆ ಇಂಡಿಯಾದಲ್ಲಿ ಬಂದ್ಬಿಟ್ಟಿದ್ದಾರೆ. ಈಗ ದುಡ್ಡು ಕೊಟ್ರೆ ಓಟ್ ಹಾಕ ಆ ಸ್ಟೇಜ್ ಬಂದಿದೆ. ಎಲ್ಲಿ ಎಜುಕೇಟೆಡ್ ಓಟ್ ಮಾಡಲ್ಲೋ ಅಲ್ಲಿವರೆಗೂ ಇದೇ ಗತಿನೇ. ಈಗ ಸೆಂಟ್ರಲ್ ವಿಚಾರಕ್ಕೆ ಬಂದ್ರೆ ಯಾರು ಅಧಿಕಾರಕ್ಕೆ ಬರಬೇಕು ಸರ್? ಈಗ ಲೋಕಸಭಾ ಚುನಾವಣೆಯಲ್ಲಿ ಸೆಂಟ್ರಲ್ ಬಿಜೆಪಿನೇ ಬರಬೇಕು. ಬಿಜೆಪಿ ಬಿಜೆಪಿ ಬಂದ್ರೆ ಇವಾಗ ನೋಡಿ
ಎಲ್ಲರೂ ಇವಾಗ ಬೇರೆ ಪಾರ್ಟಿ ಕಾಂಗ್ರೆಸ್ ಬಂದರೆ 100% ಮುಸಲ್ಮಾನರು ಬೇರೆಯವ್ರಿಗೆ ಸಪೋರ್ಟ್ ಕೊಡ್ತಾರೆ. ಆದರೆ BJP ಬಂದು ಅಟ್ಲೀಸ್ಟ್ ಒಂದು ರಾಮ ಮಂದಿರನಾರ ಮಾಡಿದ್ದಾರೆ, ನೆಕ್ಸ್ಟ್ ಇನ್ನೊಂದು ಮಾಡ್ತಾರೆ ಅನ್ನೋ ಭರವಸೆ ಏನಾರು ಇದೆ. ಅದಲ್ಲದೆ BJP ಬಂದಿರೋದಕ್ಕೋಸ್ಕರ ಸೆಂಟ್ರಲಲ್ಲಿ ಆರ್ಮಿ ಎಲ್ಲ ಸ್ಟ್ಯಾಂಡ್ ಆಗಿದೆ. ಇಲ್ಲದೆ ಹೋದರೆ ಇಷ್ಟೊತ್ತಿಗೆ ನಾವು ಯಾವ್ದಾರ ದೇಶಕ್ಕೆ ನಮ್ಮ ಇಂಡಿಯಾನೇ ಯಾರಿಗೋ ಮಾರ್ಕೋಬೇಕಾಯ್ತು, ಆ ಸ್ಥಿತಿ ಬಂದ್ಬಿಟ್ಟಿರೋದು. ಈಗ ನೀವು ರಾಮ ಮಂದಿರದ ಬಗ್ಗೆ ಮಾತಾಡ್ತಿದ್ರಿ, ಅದಕ್ಕೂ ಕೂಡ ಕಾಂಗ್ರೆಸ್ನವರು ಒಂದು ಆರೋಪ ಮಾಡ್ತಾರೆ, ಇನ್ನೂ ಕೂಡ ಕಟ್ಟಡ ನಿರ್ಮಾಣ ಕಾಮಗಾರಿ ಪೂರ್ಣ ಆಗಿರ್ಲಿಲ್ಲ, ಅಷ್ಟರೊಳಗೆ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ. ಹೌದು, ಇದು ಕರೆಕ್ಟ್, ನೀವು ಹೇಳಿದ್ ಕರೆಕ್ಟು. ಆ ಕೆಲಸ ಅವ್ರು ಹೇಳೋ ಬದಲು 70 ವರ್ಷ ಆಳಿರೋ ಕಾಂಗ್ರೆಸ್ ನೀವೇ ಮಾಡಿದ್ರೆ ಅವ್ರು BJPಗೆ ಯಾಕೆ ಊಟ ಹಾಕೋರು ಜನ? ನೀವೇ ಆ ಕೆಲಸ ಮಾಡಿಬಿಟ್ಟಿದ್ದಾರೆ. BJP ಇವರು ಮೋದಿನೂ ಬರ್ತಾಯಿಲ್ಲ. ಇವಾಗ ಮೋದಿ ಅಂತೆ ಕಾಂಗ್ರೆಸ್ ಅವರೇ ಮೋದಿನ ಈ ಲೆವೆಲ್ಗೆ ತಂದಿರೋದು ಹೊರತು ಮೋದಿ ಎಲ್ಲೂ ಹೇಳ್ಕೊಂಡಿಲ್ಲ ನನಗೆ ಇದು ಮಾಡಿ ಅಂತ. ಈ ಮೋದಿನ ಇವ್ರು ತಂದಿದ್ದೇ ಕಾಂಗ್ರೆಸ್ ಅವರು. ಹೇಳ್ಬೇಕಂದ್ರೆ BJP ಅವ್ರು ಯಾರು ಅಲ್ಲ. ಇವ್ರು ಮೋದಿ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ, ಪ್ರತಿ ಬೆಳಗಿಂದ TV ಹಾಕಿದ್ರೆ ಮೋದಿ 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 ಅಂತ ಸ್ಟಾರ್ಟ್ ಮಾಡಿದ್ದೆ ಮೋದಿ ಅವರು. ಅದರಿಂದ ಮೋದಿ ಬಂದಿದ್ದಾರೆ ಅಷ್ಟೇ. ಈಗ ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಅವರನ್ನ ಹೊರತುಪಡಿಸಿದ್ರೆ ಪರ್ಯಾಯ ನಾಯಕರು ಅಂತ ಸೆಂಟ್ರಲ್ ಅಲ್ಲಿ ಬೇರೆ ಯಾರಾದ್ರೂ ಇದಾರಾ ಪ್ರಧಾನಿ ಹುದ್ದೆಗೆ? ಇದ್ದಾರೆ. ನನ್ನ ಮನಸ್ಸಿಗೆ ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ಮಾತಾಡಬಾರ್ದು. ನನ್ನ ಮನಸ್ಸಿಗೆ ಆ ಹುದ್ದೆಗೆ ಒಳ್ಳೆ ವ್ಯಕ್ತಿ ಅಂದ್ರೆ ಜೈಶಂಕರ್ ಅಂತ. ಸರ್, ಈಗ ಇನ್ನು ಸ್ಟೇಟ್ ವಿಚಾರ ಮಾತಾಡೋದಾದ್ರೆ ಈ ಬಾರಿ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ ಲೋಕಸಭಾ ಚುನಾವಣೆಗೆ ಅಂತಾನೆ. ನಿಜಕ್ಕೂ ಇದು ಅವರಿಗೆ ಹೆಲ್ಪ್ ಆಗುತ್ತಾ ಹೇಗೆ? ಅಲ್ಲ, ಹೆಲ್ಪ್ ಅಂತ 100% ಆಗುತ್ತೆ, ಲೋಕಸಭೆಲಿ ಆಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ಆದರೆ ಇಲ್ಲಿ BJPಲಿ ಒಳ್ಳೆ ಲೀಡ್ರ್ ಇಲ್ಲ ಬಿಡಿ. ಇವಾಗ ಏನಕ್ಕೆ ಲೀಡ್ರ್ ಇಲ್ಲ ಅಂದರೆ ಈ BJPಲಿ ಯಡಿಯೂರಪ್ಪ ಬಂದರೆ ಬರೀ ಜಾತಿವಾದಿಗಳೇ ಬಂದ್ಬಿಡ್ತಾರೆ. ಇವಾಗೆಲ್ಲ ಇಲ್ಲೇನು ಬರೀ ಜಾತಿವಾದ, ಇವ್ರು ಲಿಂಗಾಯತರು, ಅವ್ರ ಗೌಡ್ರು, ಇವ್ರು ಬ್ರಾಹ್ಮಣರು, ಇವ್ರು ಶೆಟ್ರು, ಇದೇ ಆಗೋಯ್ತು. ಆದರೆ ಅವ್ರ ಜಾತಿ ಇಲ್ದಿರೋ ಬಡವ್ರಿಗೆ ಅವರೇ ಸಹಾಯ ಮಾಡಲ್ಲ. ಇವ್ರ ಜಾತಿ ಬೇರೆ ಜಾತಿಗೆ ಮಾಡೋದೇ ಬೇಡಪ್ಪ. ಇವರೆಲ್ಲ ಸಿದ್ದರಾಮಯ್ಯ ಇದ್ದಾರೆ, ಇವಾಗ DK ಶಿವಕುಮಾರ್, ನಮ್ಗೆ ಯಾರಿಗೂ ಬೇರೆ ಜಾತಿಯವ್ರಿಗೆ ಮಾಡೋದೇ ಬೇಡ. ಅವ್ರ ಜಾತಿಲಿ ಒಂದು ಮಣ ಲಿಸ್ಟ್ ಇದೆ ಬಡವ್ರಿಗೆ, ಅವ್ರು ಸಹಾಯ ಮಾಡಲ್ಲ, ಸುಮ್ಮನೆ ಹೇಳ್ಕೊತಾರೆ ಅಷ್ಟೇ. ಏನು ಅವ್ರಿಗೆ ಬೆಳಗ್ಗೆ TV ಬರಬೇಕಂತ, ಎಷ್ಟು ಬರಬೇಕು ನಾವು ಮಾಡಿದ್ದೀವಿ ಅಂತ ಏನು ಮಾಡಿಲ್ಲ. ಏನು ಅವ್ರ ಜೊತೆ ಹಿಂಬಾಲಕರು ಯಾರಿದ್ರು ಅವ್ರಿಗೆ ಮಾತ್ರ ಎಲ್ಲ ಸಹಾಯ ಗೊತ್ತಿದ್ದು, ನಿಜವಾದ ಜನಕ್ಕೆ ಸಹಾಯ ಆಗ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರ ಬಗ್ಗೆ ಮಾತಾಡೋದಾದ್ರೆ? ಇಲ್ಲ ಮೇಡಮ್, ಅವ್ರು ಅಷ್ಟು ಸ್ಟ್ರಾಂಗ್ ಇಲ್ಲ ಬಿಡಿ. ಅವರೆಲ್ಲ ಹುದ್ದೆಗೆ ಸುಮ್ಮನೆ ಕೊಟ್ಟಿದ್ದಾರೆ ಅಷ್ಟೇ, ಇರ್ಬೋದು, ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಬಿಡಿ. ಯಾವತ್ತು ಇವಾಗ ನೋಡಿ ಅವರು ಅಷ್ಟು ಸ್ಟ್ರಾಂಗ್ ಇದೆ, ಅಷ್ಟು ಇಮಿಡಿಯೇಟಾಗಿ ಬೋಲ್ಡ್ ಸ್ಟೆಪ್ ಎಲ್ಲ ತಗೋಬೋದಾಯ್ತು. ಈಗ ಯತ್ನಾಳ್ ನೋಡಿ, ಇವಾಗ ಇವ್ರು ಮಾತಾಡ್ತಾರೆ, ಅನಂತಕುಮಾರ್ ಹೆಗಡೆ ಮಾಡ್ತಾರೆ, ಅವೆಲ್ಲ ಬೋಲ್ಡ್ ಸ್ಟೆಪ್ ತಗೋಬೇಕು. ಆ ನಾಯಕ ಅನ್ನೋದು ಅದಿರ್ಬೇಕು. ಯಾವತ್ತು ನೀವು ಮಾತಾಡಬಾರ್ದು ಅಂತ ಹೇಳೋದಿರ್ಬೇಕು. ಇವ್ರಿಗೆ ಅದು ದಮ್ಮಿಲ್ಲ ಅವ್ರಿಗೆ ಯಾರಿಗೂ. ಈಗ ಅನಂತಕುಮಾರ್ ಹೆಗಡೆ ಅವ್ರ ಬಗ್ಗೆ ಮಾತಾಡಿದ್ರೆ, ಬಟ್ ಈಗ ಈ ಬಾರಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದಕ್ಕೆ ಒಂದಷ್ಟು ಗೊಂದಲಗಳು ಶುರುವಾಗಿದೆ. ಯಾಕಂದ್ರೆ ಅವರು ಅನಾರೋಗ್ಯ ಸಮಸ್ಯೆಯಿಂದ ಒಂದ್ ಸ್ವಲ್ಪ ಆಕ್ಟಿವ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ಬಟ್ ಈಗ ಮತ್ತೆ ಮುಂದೆ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಬಾರಿ ಕೂಡ ಅವ್ರಿಗೆ ಕೊಡ್ಬೇಕಾ ಅಥವಾ ಬೇರೆ ಯಾರಿಗಾದ್ರೂ ಕೊಡ್ಬೇಕಾ ಅನ್ಸುತ್ತಾ ಹೇಗೆ? ಇಲ್ಲ, ಅನಂತಕುಮಾರ್ ಹೆಗಡೆಗೆ ಕೊಡಬೇಕು. ಅದು ಯಾಕೆಂದ್ರೆ ಅವರು ಮಾಡ್ತಾರೋ ಬಿಡ್ತಾರೋ ಅದೆಲ್ಲ ಸೆಕೆಂಡ್ ಕ್ವಶನ್. ಅವರಿಂದ ಈ ಲೆವೆಲ್ಗೆ ಬಂದಿದೆ ಆ ಏರಿಯಾದಲ್ಲಿ BJP, ಅದಕ್ಕೆ ಕಾರಣ ನೆನ್ಸ್ಕೊಂಡು ಕೊಡಬೇಕು. BJP ಇವತ್ತು ಅಲ್ಲೆಲ್ಲ BJP ಅವರು ಫಾರ್ಮೇಷನ್ಗೆ ಎಷ್ಟೋ ಜನಕ್ಕೆ ಹಳ್ಳಿಲಿ BJPನೇ ಗೊತ್ತಿರಲಿಲ್ಲ. ಭಾರತೀಯ ಜನತಾ ಪಕ್ಷ ಅಂದರೆ ಯಾವುದೋ ಒಂದು ಆ ಲೆವೆಲ್ಗಿತ್ತು. ಇವತ್ತು ಆ ಲೆವೆಲ್ಗೆ ತಂದಿದ್ದಾರೆ. ಬಟ್ ಅನಾರೋಗ್ಯ ಅಂದ ತಕ್ಷಣ ಅವ್ರು ಕೈ ಬಿಡೋದು ತಪ್ಪದು. ಆ್ಯಕ್ಚುಲಿ ಅವ್ರು ಕೊಡಬೇಕು, ತಪ್ಪಿಲ್ವಲ್ಲ. ಅವರೇನಂತ ಇದಲ್ವಲ್ಲ, ಕ್ಲೀನ್ ಹ್ಯಾಂಡು. ನಿಮ್ಗೆ ಯಾವ್ದಾರು ಅವ್ರ ಮೇಲೆ ಅಲಿಗೇಷನ್ ಇದೆ ತೋರಿಸಿ ಅವ್ರನ್ನ ಕಿತ್ತಾಕಿ ನಾವು ಹೋಗಿ ಸಪೋರ್ಟ್ ಮಾಡ್ತೀವಿ. ಅವಾಗ ಅಲಿಗೇಷನ್ ಇರೋರು ಬೇಕು, ಯಾರು ಬೇಕು ಹೇಳಿ, BJPಯಲ್ಲಿ ಯಾರೇ ಇರಲಿ ಅಲಿಗೇಷನ್ ಇದ್ರೆ ತೆಗೆದಾಕಿ, ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಈಗ 28 ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಮೈತ್ರಿ ಎಷ್ಟು ಸೀಟ್ ವಿನ್ ಆಗ್ಬೋದು, ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್? ನನಗೆ ಗೊತ್ತಿರಂಗೆ ಮೈತ್ರಿಲೇ ಜಾಸ್ತಿ ಬರುತ್ತೆ. ಕಾಂಗ್ರೆಸ್ ಬಂದ್ರೆ 1-2 ಸೀಟ್ ಬರ್ಬೋದು, ಮಿಕ್ಕಿದಷ್ಟು BJP JDS ಬರುತ್ತೆ. ಹಾಗಾದ್ರೆ ಮೈತ್ರಿ ಮಾಡ್ಕೊಂಡಿರೋದು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀರಾ? 100% ಸತ್ಯ, ಹೆಲ್ಪ್ ಆಗುತ್ತೆ. ಒಂದಷ್ಟು ಗೊಂದಲ ಇದೆಯಲ್ಲ ಸರ್ ಸೀಟು ಹಂಚಿಕೆಗೆ. ಎಕ್ಸಾಂಪಲ್ ಈಗ ಮಂಡ್ಯವನ್ನ ತೆಗೆದುಕೊಂಡ್ರೆ ಅಲ್ಲಿ ಹಾಲಿ ಸಂಸದೆಯಾಗಿರುವಂತಹ ಸುಮಲತಾ ಅವರು ಟಿಕೆಟ್ ತಮಗೆ ಬೇಕು ಅಂತ, ಇನ್ನೊಂದ್ ಕಡೆ JDS ಅವರು ತಮ್ಮ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡ್ಬೇಕು ಅಂತ. ಈ ಒಂದು ಗೊಂದಲಗಳು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಇಲ್ಲ ಮೇಡಮ್, ಎಲ್ಲೇ ಕಾಂಗ್ರೆಸ್ಗೆ ಇವಾಗ ಕಾಂಗ್ರೆಸ್ಗೆ ನೋಡಿ ಸ್ಟೇಟಲ್ಲಿ ಏನಾಗಿದೆ ಅಂದರೆ, ಕಾಂಗ್ರೆಸ್ 2000 ಕೊಡ್ತೀವಿ, ಕರೆಂಟ್ ಫ್ರೀ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ, ಅದೆಲ್ಲ ಕೆಲವು ಕಡೆ ಎಲ್ಲ ಫಾಲ್ಸ್ ನ್ಯೂಸ್ ಆಗೋಗಿದೆ. ಅವ್ರು ಮಾಡ್ತಾ ಇಲ್ಲ, ಕೊಡ್ತಾ ಇಲ್ಲ, ಅದು ಜನಕ್ಕೆ ಗೊತ್ತಾಗಿದೆ. ಅದರಿಂದ ಜನ ಸ್ವಲ್ಪ ಚೇಂಜ್ ಆಗಬಹುದು. ಅದ್ರ ಬದಲು ನಾನು ಹೇಳೋದೇನೆಂದರೆ, ಇವರು ಇದು ಯಾವುದು ಕೊಡಬೇಡ್ರಿ, ಅಪ್ ಟು SLC ತನಕ ಇದೇ ಕಾಂಗ್ರೆಸ್ ಅವರೇ, ನೀವೇ ಇದೆ, ನಿಮ್ಮ ಗೌರ್ಮೆಂಟು ನಿಮ್ಮ ಹತ್ರ ಹ್ಯಾಂಡ್ ಓವರ್ಲಿದೆ. ಸೆಂಟ್ರಲ್ ಯಾಕೆ ಕೇಳ್ತೀರಾ? ಅಪ್ ಟು SLC ಎಲ್ಲರಿಗೂ ಫ್ರೀ ಎಜುಕೇಷನು. ಯಾವುದೇ ಸ್ಕೂಲಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ತನ ನಾವು ಗೌರ್ಮೆಂಟಿಂದ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಮಾಡಿ ಹೋಗಲಿ, ಜನ ಓಟ್ ಹಾಕ್ತಾರಲ್ಲ. ಅವಾಗ ಅದು ಯಾಕೆ ಮಾಡಲ್ಲ ನೀವು? ಯಾಕೆಂದರೆ ಎಲ್ಲ ಇವ್ರದೇ ಸ್ಕೂಲು ಕಾಲೇಜೆಲ್ಲ ಇವ್ರದೇ ಇದೆಯಲ್ಲ.
ಅವ್ರಿಗೆ ಬರೋ ರೆವಿನ್ಯೂ ಕಟ್ಟಾಗ್ಬಿಡುತ್ತಲ್ಲ, ಅದಕ್ಕೆ ಅದು ಮಾಡಲ್ಲ ಅವರೆಲ್ಲ. ಹಾಗಾದ್ರೆ ಗ್ಯಾರಂಟಿಗಳಿಂದ ಯಾರಿಗೂ ಕೂಡ ಪ್ರಯೋಜನ ಆಗ್ತಿಲ್ಲ ಅಂತ ಹೇಳ್ತೀವಿ. 100ಕ್ಕೆ ಸತ್ಯ ಆಗ್ತಾ ಇಲ್ಲ. ನಾವು ಅನ್ಕೋಬೋದಷ್ಟು ಆಗತ್ತೆ ಅಂತ, ಅವೆಲ್ಲ ಸುಳ್ಳು. ಜನ ಎಲ್ಲೋ ಒಂದು ರೀತಿಯಲ್ಲಿ ಎಚ್ಚೆತ್ಕೊಂಡಿದ್ದಾರೆ. ಗ್ಯಾರಂಟಿ ಅಂದರೆ ಬರೀ 2,000 ಕೊಡೋದಲ್ಲ, ಫ್ರೀ ಬಸ್ ಕೊಡೋದಲ್ಲ, ಅವೆಲ್ಲ ಅಲ್ಲ. ಗ್ಯಾರಂಟಿ ಅಂದರೆ ನೀವು ಎಜುಕೇಷನ್ ಕೊಡಿ, ಇನ್ನು ಸಿಸ್ಟಮಲ್ಲಿ ಹಾಸ್ಪಿಟ್ಲಿಗೆ ಫ್ರೀ ಕೊಡಿ. ಎಷ್ಟು ಜನ ಬಡವರಿದ್ದಾರೆ ಅವ್ರು. ನಾನು ಹೇಳ್ತೀನಿ, ಒಂದೇ ಜಾತಿಗೆ ಮೀಸಲಾಗ್ಬಿಡಿ, ಎಲ್ಲ ಜಾತಿಯಲ್ಲೂ ಸಾಬ್ರಲ್ಲಿದ್ದಾರೆ, ಕ್ರಿಶ್ಚಿಯನ್ನಲ್ಲಿದ್ದಾರೆ, ನಮ್ಮ ಹಿಂದೂಗಳಲ್ಲಿದ್ದಾರೆ. ಹಿಂದೂಗಳಲ್ಲೇ ಡಿವೈಡ್ ಎಷ್ಟು ಜನ ಇದ್ದಾರೆ ಬಡವರು. ನಿಮ್ಮ ಜಾತಿಯಲ್ಲೇ ಸುಮಾರು ಜನ ಇದ್ದಾರೆ, ಅವ್ರಿಗೆ ಕೊಡಿ, ಒಬ್ರಿಗೆ ಕೊಡಿ ಅಂತ ಹೇಳಲ್ಲ. ನೀವೀಗ ಮಾತು ಶುರು ಮಾಡಿದಾಗ ಹೇಳಿದ್ರಿ ಬಿಜೆಪಿಯಲ್ಲಿ ಸಮರ್ಥ ನಾಯಕರಿರ್ಲಿಲ್ವಾ, ನಾಯಕತ್ವದ ಕೊರತೆ ಇತ್ತು, ಸೊ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ, ಹಾಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಸೋಲಾಯ್ತು, ಕಾಂಗ್ರೆಸ್ಗೆ ಗೆಲುವಾಯ್ತು ಅಂತ. ಕಾಂಗ್ರೆಸ್ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಿದಾರಾ? ಲೀಡರ್ಶಿಪ್ ಇದೆಯಾ ಕಾಂಗ್ರೆಸ್ ಅಲ್ಲಿ? ಇಲ್ಲ, ಕಾಂಗ್ರೆಸ್ ಲೀಡರ್ಶಿಪ್ ಅಂದ್ರೆ ಸಿದ್ದರಾಮಯ್ಯ ಬಿಟ್ರೆ DK ಶಿವಕುಮಾರ್. ಪ್ರಾಬ್ಲಮ್ ಏನಂದ್ರೆ ಅವರಿಬ್ಬರಲ್ಲೇ ಒಮ್ಮತ ಇಲ್ಲ. ಯಾವತ್ತು ಏನಂದ್ರೆ ಇವಾಗ 2 ವೀಲರ್ಗೆ 2 ಚಕ್ರನೂ ಇದೆ. 1 ಚಕ್ರ ಪಂಚರ್ ಸೈಡಲ್ಲಿ ನಿಲ್ಲಿಸಲೇಬೇಕು, ಅವ್ರ ಗಾಡಿನ ತಳ್ಕೊಂಡು ಹೋಗೋಕ್ಕಾಗಲ್ಲ. ಅದೇ ಥರ ಅವರು 2 ವೀಲರ್ ಅವರು ಯಾವಾಗ ಎಲ್ಲಿ ನಿಂತೋಗೋತೋ ಗೊತ್ತಿಲ್ಲ, ಪಂಚರ್ ಆಗೋತೋ ಗೊತ್ತಿಲ್ಲ, ಬರ್ಸ್ಟ್ ಆಗೋದು ಗೊತ್ತಿಲ್ಲ, ಅದು ಆ ಥರ. ಓಕೆ, ಮೋದಿ ಬೆಸ್ಟ್ ಅಂತ ಹೇಳಿದ್ರಿ. ಇನ್ನು ರಾಹುಲ್ ಗಾಂಧಿ ವಿಚಾರ ಮಾತಾಡೋದಾದ್ರೆ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಸರ್? ರಾಹುಲ್ ಗಾಂಧಿ ಸಾರಿ, ಅದೇನೋ ಗೋಲಿ ಆಡೋ ಹುಡುಗಂಗೆ ನೀವು ತೊಗೊಂಡು ಸೀಟಲ್ಲಿ ಕೂಡ್ಸ್ರೆ ಏನಾಗುತ್ತೆ ಹೇಳಿ? ಗೋಲಿನ ಆಡ್ತಾರೆ ಹೊರತು ಅವ್ರು ಕ್ರಿಕೆಟ್ ಆಡಲ್ಲ ಅವಾಗ. ಓಕೆ, ಸೊ ಹಾಗಾದ್ರೆ ಅತಿ ಹೆಚ್ಚು ಸೀಟು ಈ ಬಾರಿ ಕೂಡ ಬಿಜೆಪಿಗೆ ಬರುತ್ತೆ ಅಂತ ಹೇಳಿ? 100% ಸತ್ಯ. ಈ ಸಲಿನೂ BJPನೇ ಬರುತ್ತೆ. ಅದೇ BJP ಸೆಂಟ್ರಲ್ ಯಾರು ಫಾರ್ಮೇಷನ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೋದಿ ಬಿಟ್ಟು ಬೇರೆ ಯಾರ ಬಂದು ಸ್ವಲ್ಪ ಚೇಂಜಸ್ ಆದ್ರೆ ಗೊತ್ತಾಗಲ್ಲ ಅಷ್ಟೇ. ಬೆಂಗಳೂರು ಸೌತ್ ವಿಚಾರಕ್ಕೆ ಬಂದ್ರೆ ತೇಜಸ್ವಿ ಸೂರ್ಯ ಅವರು ಕೆಲಸಗಳನ್ನ ಮಾಡಿದಾರ ಹೇಗ? ಅವ್ರಿಗೆ ಮತ್ತೆ ಟಿಕೆಟ್ ಕೊಡ್ಬೇಕಾ ಅಥವಾ ಏನಾದ್ರೂ ಬದಲಾವಣೆ ಮಾಡ್ಬೇಕಾ? ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಇಲ್ಲ, ತೇಜಸ್ವಿನಿ ಅನಂತಕುಮಾರ್ ಅವರು ನಾವ್ ಹೇಳ್ದಂಗೆ ಅಂತ ಕೆಲಸ ಏನು ಮಾಡಿಲ್ಲ ಬಿಡಿ. ಅದು ಹೇಳಿಲ್ವಾ ಸರ್, ಕೆಲವು ಇವ್ರಿಗೆ ಮಾತ್ರ ಅವರೆಲ್ಲ ಸಪೋರ್ಟ್ ಮಾಡ್ತಾರೆ. ನಿಜವಾಗ್ಲೂ ಅವರು ಏನು ಕೆಲಸ ಮಾಡಿಲ್ಲ. ನಾವು ಹೇಳ್ಕೋಬೇಕಷ್ಟೇ. ನಮ್ಮವರು ಬೆಂಗಳೂರು ಸೌತು ಬಿಟ್ರೆ BJP ಅದಾಗೋದು ಇದಾಗತ್ತೆ ಅನ್ಕೊಬರ್ತಷ್ಟೇ. ಭದ್ರಕೋಟೆ ಸರ್, ಬೆಂಗಳೂರು ಸೌತ್ ಭದ್ರಕೋಟೆ ಒಪ್ಕೊಂಡೆ, ಇಲ್ಲ ಅಂತ ಹೇಳಿಲ್ಲ, ಬಟ್ ಕೆಲಸ ಮಾಡಿದ್ರೆ ತಾನೆ ಅಂದ್ರೆ. ಇವಾಗ ಭದ್ರಕೋಟೆ ಇಡೀ ಕರ್ನಾಟಕ ಅಭಿವೃದ್ಧಿ ಆಗ್ಬಿಟ್ಟಿದೆ ಅಂತಾರೆ. ಅಭಿವೃದ್ಧಿ ಆಗಿದೆ. ಎಷ್ಟು ಜನ ಇದೆ ಅವರಲ್ಲಿ ಅಭಿವೃದ್ಧಿ ಆಗಿದವರು? ಎಷ್ಟು ಕೆಲಸ ಇದೆ? ಬೇಕಾದ್ರೆ ಲಿಸ್ಟ್ ಕೊಡಿದ್ರೆ ನಾನೇ ಕೊಡ್ತೀನಿ, ಕೇಳಿ. ಅವರು ಎಲ್ಲ ಮೀಟಿಂಗ್ ಬಂದ್ರೆ ನಾನೇ ಕೊಡ್ತೀನಿ, ಲಿಸ್ಟ್ ಕೊಡ್ತೀನಿ. ಲಿಸ್ಟ್ ಸಾಕಷ್ಟು ಸಮಸ್ಯೆಗಳಿದೆ ಅಂತ ಹೇಳ್ತಾರೆ. ಸಾಕಷ್ಟು 100ಕ್ಕೆ 90% ಸಮಸ್ಯೆ ಇದೆ, 10% ಅಷ್ಟೇ ಅಭಿವೃದ್ಧಿ ಆಗಿರೋದು ಅಷ್ಟೇ. 90% ಸಮಸ್ಯೆ ಇದೆ. ಸಮಸ್ಯೆ ಇದ್ರೂ ಅವ್ರಿಗೆ ಮಾಡಕ್ಕಾಗ್ತಾ ಇಲ್ಲ. ಯಾಕೆ ಗೊತ್ತಿಲ್ಲ, ಅವ್ರಿಗೆ ಸರೌಂಡಿಂಗ್ಸ್ ಜನ ಇರ್ತಾರಲ್ಲ, ಅದನ್ನ ಇನ್ನೊಂದು ಕಡೆ ಡೈವರ್ಟ್ ಮಾಡ್ತಾರೆ, ಇನ್ನೊಂದು ಕಡೆ ಡೈವರ್ಟ್ ಮಾಡ್ತಾರೆ. ಅದಕ್ಕೆ ನಾವು ಹೇಳ್ಬೇಕು, ಯಾವತ್ತೇ ರಾಜ ಯಾವಾಗಿರ್ತಾನೋ ಅವನ ಜೊತೆ ಮಂತ್ರಿಗಳು ಚೆನ್ನಾಗಿದ್ದಾರೆ, ರಾಜ್ಯ ನಡೆಯುತ್ತೆ. ವಿರೋಧ ಪಕ್ಷಗಳು ಚೆನ್ನಾಗಿದೆ, ನಡೆಯುತ್ತೆ ಕೆಲಸ. ಎಲ್ಲ ಉಲ್ಟಾ ಆದ್ರೆ ಎಲ್ಲ ಹೀಗೆ ಆಗೋದು. ಶಾಸಕ ರವಿ ಸುಬ್ರಹ್ಮಣ್ಯ ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ? ಅವ್ರು ಮಾಡಿದ್ದಾರೆ. ಒಂದು 50% ನಾವು ಕೊಡೋದಷ್ಟೇ, ಇನ್ನು 50% ಮಾಡಿ. ಇವರೆಲ್ಲ ಹೇಳ್ತಾರ ಅದನ್ನ ಎಲ್ಲರ ಮನೆ ರಾಮ ಮಂದಿರ ದಿವಸ ಎಲ್ಲರ ಮನೆಗೂ ಅಕ್ಷತೆ ಬಂತು ಬಂತ. ಅವ್ರ ಮನೆ ಹತ್ರನೇ ಇರೋದು. ಇಡೀ ನಮ್ಮ 5 ರೋಡ್ಗೂ ಕಳಿಸಿಲ್ಲ, ಯಾಕೋ ಗೊತ್ತಿಲ್ಲ. ನಾವು ಅವ್ರಿಗೆ ಗೊತ್ತು, ಇವ್ರು ಗುಗ್ಗು ನನ್ನ ಮಕ್ಕಳು ನಮಗೆ ಬಿಟ್ಟರೆ ಯಾರಿಗೂ ಓಟ್ ಹಾಕಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರು ನಮ್ಮ ಏರಿಯಾಗೆ ಕಳಿಸಿಲ್ಲ ಅವರು. ಅದು ಒಂದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆಯಾ ಹಾಗಾದ್ರೆ? ಹೌದು, ನಿಜ ಸತ್ಯ ಅದು. ಈ ಬಾರಿ ಚುನಾವಣೆಯಲ್ಲಿ ಏನಾದ್ರೂ ಬದಲಾಗತ್ತಾ ಅದು? ಇಲ್ಲ, ಆಗಲ್ಲ ಬಿಡಿ. ಯಾಕೆ ಗೊತ್ತಾ, ಅವ್ರಿಗೆ ಕೊಡೋದು ಓಟು ನಾವು ಯಪ್ಪ ಯಾರಿಗೂ ಬರಲ್ಲ, ಹಸು ಥರ ಗುಮ್ಮಲ್ಲ, ಇದು ಮಾಡಲ್ಲ, ಓದಿಯಲ್ಲ. ಅವರು ನೀವು ಏನು ಮಾಡಿದ್ರು ಇದು ಮಾಡಲ್ಲ. ಅಟ್ಲೀಸ್ಟ್ ಕೇಳ್ತಾರೆ, ಯಾರು ಅಟೆಂಡ್ ಮಾಡ್ತಾರೆ ಅವ್ರು ಅಷ್ಟೇ. ನೆಕ್ಸ್ಟ್ ಟೈಮ್ ಬಂದು ನಾವು ಅಟೆಂಡ್ ಮಾಡಿಲ್ಲ ಸರ್ ಅಂದರೆ ಅವಾಗ ತಿರುಗಿ ಅದೇ ಹೇಳ್ತಾರೆ ಹೊರತು ಇಲ್ಲ. ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ವ್ಯಕ್ತಿ ಮುಖ್ಯ ಆಗ್ತಾರೋ ಪಕ್ಷ ಮುಖ್ಯ ಆಗುತ್ತೋ? ಇಲ್ಲಿ ಪಕ್ಷನೇ ಮುಖ್ಯ, ವ್ಯಕ್ತಿಗೆ ಬರೋದೇ ಇಲ್ಲ ಬಿಡಿ. ಇಲ್ಲಿ ಪಕ್ಷನೇ ಮುಖ್ಯ. ಆ್ಯಕ್ಚುಲಿ ಇದು BJP, ಇದು ಬೆಂಗಳೂರು ಸೌತ್ ಅಂದರೆ ಆಗಿನ ಕಾಲದಿಂದ BJP ಬಂದಿರೋದ್ರಿಂದ BJPಗೇನೆ ಪ್ರಭುತ್ವ. ಪ್ರಕಾರ ಸಾಮಾನ್ಯ ಕಾರ್ಯಕರ್ತರು ನಿಂತರೂ ಕೂಡ ಇಲ್ಲಿಂದ ಗೆಲ್ತಾರೆ ಅಂತ ಹೇಳಿಲ್ವಾ? ಈ BJP ಅವ್ರು ಮನ್ಸು ಮಾಡಿ ಇಲ್ಲ ನಾಯಿ ಹೆಸರು ಇಟ್ಬಿಟ್ಟು ಯಾರು ಕೊಟ್ರೆ BJPನೇ ಗೆಲ್ಲೋದು, ಆ ಲೆವೆಲ್ ತಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು ಸರ್? ಅನಂತಕುಮಾರ್ ಅವರ ಅಥವಾ ಯಾರು? ಅನಂತಕುಮಾರ್ ಬಿಡಿ, ಆ ವಿಷಯದಲ್ಲಿ ಎರಡನೇ ಮಾತಾಡೋದು. ಅನಂತಕುಮಾರ್ ಇಂದಾನೆ BJP ಸೌತ್ ಅಲ್ಲಿ ಈ ಲೆವೆಲ್ ಬಂದಿರೋದು. ಅನಂತಕುಮಾರ್ ಒಬ್ರು ನ್ಯಾಷನಲ್ ಲೀಡರ್, ಎರಡನೇ ಮಾತಿಲ್ಲ. ಅವ್ರು ನೋಡಿ, ಕಾಂಗ್ರೆಸ್ ಆಗಲಿ JDS ಆಗಲಿ ಇನ್ನೊಂದು ಪಕ್ಷದಲ್ಲಿ ಎಲ್ಲಾನು ಒಂದು ಸಮತೂರಾಗಿ ನೋಡ್ಕೊಂಡು ಹೋಗೋರು. ಈಗಿರೋರು ಯಾರು ಆ ಥರ ಇಲ್ಲ, ಎಲ್ಲ ನಾವೇ ಮೇಲು ಅಂತಾರೆ. ಆ ಥರ ಇಲ್ಲ. ಅನಂತಕುಮಾರ್ ಅವರು ಎಲ್ಲಾನು ಒಂದೇ ರೀತಿ ನೋಡ್ಕೊಂಡು. ಇವತ್ತು ಜನೌಷಧಿಗೆ ಮೇನ್ ಕಾರಣನೇ ಅನಂತಕುಮಾರ್ ಅವರು. ಇಲ್ಲಿ ಮೆಟ್ರೋ ಇದಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಅನಂತಕುಮಾರ್, ಅದೆಲ್ಲ ಗೊತ್ತಿರೋ ವಿಷಯ. ಅದೆಲ್ಲ ಅನಂತಕುಮಾರು ಜನನ್ನ ನೋಡ್ಕೊಂಡು ಇದು ಮಾಡಿದ್ದಾರೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಬಿಡಿ. ಹಾಗಾದ್ರೆ ಬೆಂಗಳೂರು ಸೌತ್ ಇಂದ ಈ ಬಾರಿ ಕೂಡ MP BJP ಅವರೇ ಆಗ್ತಾರೆ?
BJPಲಿ ನೀವು MP ನನಗೆ ಕೊಟ್ಟರು ನಾನೇ ಗೆಲ್ತೀನಿ. ನಾನು ಎಲ್ಲೂ ಓಡಾಡೋದೇ ಬೇಡ, ಕೆಲಸ ನಾನು ನಿಂತ್ಕೊಟ್ರು ನಾನೇ ಗೆಲ್ತೀನಿ. BJP ಆ ಲೆವೆಲ್ ಇದೆ ಇಲ್ಲಿ. ಪಕ್ಷದ ಹೆಸರು ಹೇಳ್ಕೊಂಡು ಯಾವುದೇ ವ್ಯಕ್ತಿ ನಿಂತ್ರು ಗೆಲ್ತಾರೆ. ವ್ಯಕ್ತಿ ನಿಲ್ಸು ಗೆಲ್ತಾರೆ, ಅದೇನು ತೊಂದರೆ ಇಲ್ಲ.